Hello guys, welcome to Chandra Academy. Today's chapter is about applicability of accounting standard. That is third chapter of the advanced accounts. Okay. Yeah, first chapter ಅಲ್ಲಿ ನಾವು ಯಾವ್ದ್ರ related information ಕಲ್ವಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂದ್ರೆ ಏನು ಅಂತ. ಸೆಕೆಂಡ್ ಚಾಪ್ಟರ್ ಅಲ್ಲಿ ಫ್ರೇಮ್ವರ್ಕ್ ರಿಲೇಟೆಡ್ ಇನ್ಫಾರ್ಮೇಶನ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಬೇಕಾದ್ರೆ ಯಾವ ಥರ ಫ್ರೇಮ್ವರ್ಕ್ನ ನಾವು ಯೂಸ್ ಮಾಡಬೇಕು, ಏನೆಲ್ಲ ಫ್ರೇಮ್ವರ್ಕ್ಸ್ ಇರುತ್ತೆ ಅಂತ. ಸೊ ಈ ಚಾಪ್ಟರಲ್ಲಿ ನಾವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನ ಹೇಗೆ ಅಪ್ಲೈ ಮಾಡ್ತಾರೆ, ಯಾವುದೆಲ್ಲ ಎಂಟರ್ಪ್ರೈಸ್ಗಳಿಗೆ ಅಪ್ಲೈ ಮಾಡ್ತಾರೆ ಅಂತ ಅಂದ್ಬಿಟ್ಟು ನೋಡ್ತೇವೆ. ಸೊ ಅಪ್ಲಿಕೇಬಿಲಿಟಿ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನ ಯಾವುದೆಲ್ಲ ಕಂಪನೀಸ್ಗೆ ಅಪ್ಲೈ ಮಾಡ್ತೀವಿ, ಎಷ್ಟೆಲ್ಲ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಯಾವುದೆಲ್ಲ ಎಂಟರ್ಪ್ರೈಸ್ಗೆ ಅಪ್ಲೈ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾವು ಈ ಚಾಪ್ಟರಲ್ಲಿ ನೋಡೋಣ. ಫೈನ್. Status of accounting standard. Accounting standards are developed by ASB of ICAI. ಯಾರು ಡೆವಲಪ್ ಮಾಡ್ತಾರೆ? ASB. ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ದೆ, ASB ಯಾರು ಮಾಡಿರೋದು, ಕಾನ್ಸ್ಟಿಟ್ಯೂಟ್ ಮಾಡಿರೋದು ICAI. ASB ಕಾನ್ಸ್ಟಿಟ್ಯೂಟ್ ಮಾಡಿದ್ದೆ. ಏನಕ್ಕೋಸ್ಕರ ಕಾನ್ಸ್ಟಿಟ್ಯೂಟ್ ಮಾಡಿದೆ? ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನ ಡೆವಲಪ್ ಮಾಡಲಿಕ್ಕೆ, ನ್ಯೂ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನ ಡೆವಲಪ್ ಮಾಡಲಿಕ್ಕೆ, ಹಾಗೆ ಎಕ್ಸಿಸ್ಟಿಂಗ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನ ರಿವ್ಯೂ ಮಾಡ್ಲಿಕ್ಕೋಸ್ಕರ ASB ಫಾರ್ಮ್ ಮಾಡಿದ್ದಾರೆ. ಯಾರು? ICAI. ರೈಟ್. ಸೊ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ಡೆವಲಪ್ಡ್ ಬೈ ದ ASB ಆಫ್ ICAI, issued under the authority of council. ಸೊ ಇವ್ರು ಡೆವಲಪ್ ಮಾಡಿರ್ಬೋದು, ಬಟ್ ಇಶ್ಯೂ ಮಾಡೋದು ಎಲ್ಲಿ? ICAI ಕೌನ್ಸಿಲ್ ಅಥಾರಿಟಿ ಅಂಡರಲ್ಲೇ ಇಶ್ಯೂ ಮಾಡೋದು. ಓಕೆ. ದ ಸ್ಟ್ಯಾಂಡರ್ಡ್ ಕೆನ್ ನಾಟ್ ಓವರ್ ರೈಡ್ ಲಾಸ್ ಆ್ಯಂಡ್ ಲೋಕಲ್ ರೆಗ್ಯುಲೇಷನ್ಸ್. ನಮ್ಮ ಇಂಡಿಯಾದಲ್ಲಿ ಯಾವುದೆಲ್ಲ ಲಾಸ್ ಇದೆ, ನಮ್ಮ ಇಂಡಿಯಾದಲ್ಲಿ ಯಾವುದೆಲ್ಲ ಲೋಕಲ್ ರೆಗ್ಯುಲೇಷನ್ಸ್ ಇದೆ, ಇದು ಯಾವುದನ್ನು ಕೂಡ ಓವರ್ ರೈಡ್ ಮಾಡಲಿಕ್ಕೆ ಇಲ್ಲ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಇದನ್ನೆಲ್ಲಾನು ತಲೆಯಲ್ಲಿ ಇಟ್ಕೊಂಡೇ ASB ಏನ್ ಮಾಡಬೇಕು? ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನ ಪ್ರಿಪೇರ್ ಮಾಡಬೇಕು. ಇವೆರಡನ್ನ ಓವರ್ ರೈಡ್ ಮಾಡಿ ಪ್ರಿಪೇರ್ ಮಾಡೋ ಹಾಗಿಲ್ಲ. ಓಕೆ. ದ ಸ್ಟ್ಯಾಂಡರ್ಡ್ ಕೆನ್ ನಾಟ್ ಓವರ್ ರೈಡ್ laws and local regulations. Is it okay? Enterprise to which accounting standard apply? ಯಾವ ಎಂಟರ್ಪ್ರೈಸಸ್ಗಳಿಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಪ್ಲೈ ಆಗುತ್ತೆ? ಹಾಗಾದ್ರೆ ಎಲ್ಲ ಎಂಟರ್ಪ್ರೈಸಸ್ಗೂ ಅಪ್ಲೈ ಆಗುತ್ತಾ? ಯಾವುದೆಲ್ಲ ಎಂಟರ್ಪ್ರೈಸಸ್ಗೆ ಅಪ್ಲೈ ಆಗುತ್ತೆ? ಎನಿ ಎಂಟರ್ಪ್ರೈಸ್ ಎಂಗೇಜ್ಡ್ ಇನ್ ಕಮರ್ಷಿಯಲ್, ಇಂಡಸ್ಟ್ರಿಯಲ್ ಆರ್ ಬಿಸ್ನೆಸ್ ಆಕ್ಟಿವಿಟೀಸ್. ಯಾವುದೆಲ್ಲ ಎಂಟರ್ಪ್ರೈಸಸ್ಗಳು ಕಮರ್ಷಿಯಲ್ ಆಕ್ಟಿವಿಟೀಸ್, ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್, ಬಿಸ್ನೆಸ್ ಆಕ್ಟಿವಿಟೀಸ್ನ ಇನ್ವಾಲ್ವ್ ಆಗಿರುತ್ತೆ, ಅದಷ್ಟು ಎಂಟರ್ಪ್ರೈಸ್ಗಳು ಏನು ಮಾಡಬೇಕು? ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನ ಅಪ್ಲೈ ಮಾಡಬೇಕು. ವೆದರ್ ಆರ್ ನಾಟ್ ಪ್ರಾಫಿಟ್ ಓರಿಯೆಂಟೆಡ್, ಈವನ್ ಪ್ರಾಫಿಟ್ ಓರಿಯೆಂಟೆಡ್ ಬಿಸ್ನೆಸ್ ಆಗಿರಲಿ ಅಥವಾ ನಾಟ್ ಪ್ರಾಫಿಟ್ ಓರಿಯೆಂಟೆಡ್ ಬಿಸ್ನೆಸ್ ಆಗಿರಲಿ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನ ಅವರು ಅಪ್ಲೈ ಮಾಡಬೇಕು. ಆ್ಯಂಡ್ ಈವನ್ ಎಸ್ಟಾಬ್ಲಿಷ್ಡ್ ಫಾರ್ ಚಾರಿಟಬಲ್ ಆರ್ ರಿಲಿಜಿಯಸ್ ಪರ್ಪಸ್. ಚಾರಿಟಬಲ್ಗೋಸ್ಕರ ನಮ್ಮದು ಒಂದು ಎಂಟರ್ಪ್ರೈಸ್ ಇದೆ ಅಥವಾ ರಿಲಿಜಿಯಸ್ ಪರ್ಪಸ್ಗೋಸ್ಕರ ಎಂಟರ್ಪ್ರೈಸ್ ಇದೆ ಅಂತ ಅಂದ್ರೂ ಕೂಡ ಅಂತಹ ಎಂಟರ್ಪ್ರೈಸಸ್ಗಳಿಗೂ ಕೂಡ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಪ್ಲೈ ಆಗುತ್ತೆ. ಹಾಗಾದ್ರೆ ಯಾವುದಕ್ಕೆಲ್ಲ ಅಪ್ಲೈ ಆಗುದಿಲ್ಲ? ಹಾಗಾದ್ರೆ ಡು ನಾಟ್ ಅಪ್ಲೈ ಟು ಎಂಟರ್ಪ್ರೈಸ್ ಸೋಲಿ ಕ್ಯಾರಿಂಗ್ ಆನ್ ಆಕ್ಟಿವಿಟೀಸ್ ವಿಚ್ ಆರ್ ನಾಟ್ ಆಫ್ and no part of enterprise will be commercial, industrial or business in nature. ಯಾವುದೆಲ್ಲ ಎಂಟರ್ಪ್ರೈಸಸ್ಗಳು ಕಮರ್ಷಿಯಲ್, ಇಂಡಸ್ಟ್ರಿಯಲ್, ಬಿಸ್ನೆಸ್ ಇನ್ ನೇಚರ್ ಅಲ್ಲಿ ಇರಲ್ವೋ ಅಂತಹ ಎಂಟರ್ಪ್ರೈಸಸ್ಗಳಿಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನ ಅಪ್ಲೈ ಮಾಡೋದು ಬೇಡ. Is it okay? Even no part of enterprises, even 5% ಅಥವಾ 10% ಕೂಡ ಕಮರ್ಷಿಯಲ್, ಇಂಡಸ್ಟ್ರಿಯಲ್, ಬಿಸ್ನೆಸ್ ನೇಚರಲ್ಲಿ ಇರಬಾರ್ದು ಎಂಟರ್ಪ್ರೈಸ್. ಯಾವುದೇ ಒಂದು ಸಣ್ಣ ಪೋರ್ಷನ್ ಕೂಡ ಈ ಆಕ್ಟಿವಿಟೀಸ್ನ ಇನ್ವಾಲ್ವ್ ಆಗಿರಬಾರ್ದು. ಇಸ್ ಇಟ್ ಓಕೆ? ಹಾಗಿದ್ರೆ ಇನ್ವಾಲ್ವ್ ಆಗಿಲ್ಲ ಅಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನ ಅಪ್ಲೈ ಮಾಡುವಂತ ಅವಶ್ಯಕತೆ ಇಲ್ಲ. ಫೈನ್. ಯಾವುದೆಲ್ಲ ಎಂಟರ್ಪ್ರೈಸ್ಗಳು ಅಪ್ಲೈ ಮಾಡಬೇಕು? ಹಾಗಾದ್ರೆ ಎನಿ ಎಂಟರ್ಪ್ರೈಸ್ ಎಂಗೇಜ್ಡ್ ಇನ್ ಕಮರ್ಷಿಯಲ್, ಇಂಡಸ್ಟ್ರಿಯಲ್, ಬಿಸ್ನೆಸ್ ಆಕ್ಟಿವಿಟೀಸ್ ವೆದರ್ ಪ್ರಾಫಿಟ್ ಆರ್ ನಾಟ್ ಪ್ರಾಫಿಟ್ ಓರಿಯೆಂಟೆಡ್ ಆ್ಯಂಡ್ ಆಲ್ಸೋ ಚಾರಿಟಬಲ್ ಆರ್ ರಿಲಿಜಿಯಸ್ ಪರ್ಪಸ್ಗೆ ಇದ್ರೂ ಕೂಡ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನ ಅಪ್ಲೈ ಮಾಡಬೇಕು ಅವರು.
ಇಂಪ್ಲಿಕೇಶನ್ ಆಫ್ ಮ್ಯಾಂಡೇಟರಿ ಸ್ಟೇಟಸ್. ಯಾರಿಗೆಲ್ಲ ಮ್ಯಾಂಡೇಟರಿ ಫಾಲೋ ಮಾಡಲೇಬೇಕು ಅಂತ ಇದೆ, ಯಾರೆಲ್ಲ ಫಾಲೋ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ತಿಳ್ಕೊಳ್ಳೋಣ. ಸ್ಟ್ಯಾಚ್ಯೂಟ್ ಗವರ್ನಿಂಗ್ ಎಂಟರ್ಪ್ರೈಸ್ ಡಸ್ ನಾಟ್ ರಿಕ್ವೈರ್ ಕಾಂಪ್ಲಿಯನ್ಸ್ ವಿತ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನ ಕಂಪ್ಲೈ ಮಾಡೋದು ಬೇಡ. ಯಾರು? in case of insurance company, banking company, generation or supply of electricity, company governed by any other law. This two enterprise ಗಳು ಏನ್ ಮಾಡೋದು ಬೇಡ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಫಾಲೋ ಮಾಡೋದು ಬೇಡ. ಯಾಕೆ ಅಂತ ಹೇಳಿದ್ರೆ ಇದ್ರದೇ ಓನ್ ಆಕ್ಟ್ ಗಳಿದೆ. ಸೊ ಇನ್ಶೂರೆನ್ಸ್ ಕಂಪನಿಗೆ ಇನ್ಶೂರೆನ್ಸ್ ಆಕ್ಟ್ ಇದೆ, ಬ್ಯಾಂಕಿಂಗ್ ಕಂಪನೀಸ್ ಗಳಿಗೆ ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್ ಆಕ್ಟ್ ಇದೆ, ಇದಕ್ಕೆ ಎಲೆಕ್ಟ್ರಿಸಿಟಿ ಆಕ್ಟ್ ಇದೆ. ಸೊ ಇಷ್ಟು ಎಂಟರ್ಪ್ರೈಸ್ ಗಳಿಗೂ ಕೂಡ ಪರ್ಟಿಕ್ಯುಲರ್ ಆಕ್ಟ್ ಇದೆ. ಅದ್ರಲ್ಲಿ ಏನೆಲ್ಲ ಪ್ರೊವಿಷನ್ಸ್ ಇದೆ, ಅದ್ರಲ್ಲಿ ಏನೆಲ್ಲ ರೂಲ್ಸ್ ಇದೆ, ಅದನ್ನ ಇವರು ಜನ ಫಾಲೋ ಮಾಡಿದ್ರೆ ಆಯ್ತು. ಓಕೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಫಾಲೋ ಮಾಡುವಂತ ಅವಶ್ಯಕತೆ ಇಲ್ಲ. ಯಾರಿಗೆ? ಈ 4 ಎಂಟರ್ಪ್ರೈಸಸ್ ಗಳಿಗೆ. ಹಾಗಿದ್ರೆ ಯಾರು ಫಾಲೋ ಮಾಡಬೇಕು? ಮ್ಯಾಂಡೇಟರಿ ಮಾಡಲೇಬೇಕು ಅಂದ್ರೆ ಕಂಪನೀಸ್ ಆಕ್ಟ್ 2013 requires companies to present their financial statement in accordance with the accounting standard. ಈ ಕಂಪನೀಸ್ ಆಕ್ಟ್ ಅಂಡರ್ ಅಲ್ಲಿ ಯಾವ್ದೆಲ್ಲ ಕಂಪನೀಸ್ಗಳು ರಿಜಿಸ್ಟ್ರೇಷನ್ ಮಾಡಿರತ್ತೆ ಅಂತಹ ಕಂಪನೀಸ್ಗಳಂತೂ ಮ್ಯಾಂಡೇಟರಿ ಮಾಡಲೇಬೇಕು, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಫಾಲೋ ಮಾಡಲೇಬೇಕು ಅಂತ ಇದೆ. ಓಕೆ, ಏನಾದ್ರೂ ಕಂಪ್ಲೈ ಮಾಡಲಿಲ್ಲ ಯಾವ್ದಾದ್ರು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಅಂದ್ರೆ ಅಟ್ಲೀಸ್ಟ್ ಡಿಸ್ಕ್ಲೋಸ್ ಆದ್ರೂ ಮಾಡಬೇಕು. 27 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇದೆ, ರೈಟ್? ಇದರಲ್ಲಿ ಯಾವ್ದಾದ್ರು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಫಾಲೋ ಮಾಡಲಿಲ್ಲ ಅಂತ ಅಂದ್ರೆ ಯಾರು? ಕಂಪನೀಸ್ ಆಕ್ಟ್ ಅಂಡರ್ ಅಲ್ಲಿ ರಿಜಿಸ್ಟರ್ಡ್ ಆಗಿರುವಂತಹ ಕಂಪನೀಸ್ಗಳು ಫಾಲೋ ಮಾಡಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಡಿಸ್ಕ್ಲೋಸ್ ಮಾಡಬೇಕು. ಇಸ್ ಇಟ್ ಓಕೆ? ಮ್ಯಾಂಡೇಟರಿ ಯಾರಿಗೆಲ್ಲ ಇದೆ, ಯಾರಿಗೆಲ್ಲ ಇಲ್ಲ? ಇನ್ಶೂರೆನ್ಸ್ ಕಂಪನಿ, banking company, generation or supply of electricity, company governed by any other law, ಇವರಿಷ್ಟು ಜನಕ್ಕೂ ಮ್ಯಾಂಡೇಟರಿ ಇಲ್ಲ. ಇವರಿಷ್ಟು ಜನ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಫಾಲೋ ಮಾಡೋದು ಬೇಡ. ಯಾರಿಗೆ ಮ್ಯಾಂಡೇಟರಿ ಇದೆ? ಕಂಪನೀಸ್ ಆಕ್ಟ್ ಅಂಡರ್ ಅಲ್ಲಿ ಏನಾದ್ರೂ ರಿಜಿಸ್ಟ್ರೇಷನ್ ಮಾಡಿದ್ರೆ ಕಂಪನೀಸ್ಗಳು, ಆ ಕಂಪನಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಬೇಕಾದ್ರೆ ಆಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಪ್ರಿಪೇರ್ ಮಾಡಬೇಕು. ಇಫ್ ಇನ್ ಕೇಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಯಾವ್ದಾದ್ರು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಫಾಲೋ ಮಾಡಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಡಿಸ್ಕ್ಲೋಸ್ ಮಾಡಬೇಕು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ. ಇಸ್ ಇಟ್ ಓಕೆ? ನೆಕ್ಸ್ಟ್, ಫಿನಾನ್ಷಿಯಲ್ ಐಟಮ್ಸ್ ಟು ವಿಚ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಪ್ಲೈ. ಯಾವೆಲ್ಲ ಫಿನಾನ್ಷಿಯಲ್ ಐಟಮ್ಸ್ ಗಳಿಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಪ್ಲೈ ಆಗುತ್ತೆ? ಓನ್ಲಿ ಟು ಐಟಮ್ಸ್ ವಿಚ್ ಆರ್ ಮಟೀರಿಯಲ್. ಯಾವ ಐಟಮ್ಸ್ ಮಟೀರಿಯಲ್ ಆಗಿರುತ್ತೆ ಅಂತಹ ಐಟಮ್ಸ್ ಗಳಿಗೆ ಮಾತ್ರ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಪ್ಲೈ ಆಗುತ್ತೆ. ವಾಟ್ ಡು ಯು ಮೀನ್ ಬೈ ಮಟೀರಿಯಲ್? ಮಟೀರಿಯಲ್ ಅಂತ ಅಂದ್ರೆ ಏನು? ಸೊ ನಾವು ಮಟೀರಿಯಲ್ಗೆ ಎಕ್ಸಾಂಪಲ್ ನಾನು ಕೊಡ್ತೇನೆ. ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ ಮಟೀರಿಯಲ್ ಅಂದ್ರೆ ಏನು ಅಂತ ಅಂದ್ಬಿಟ್ಟು. ಸೊ ಅಗೇನ್ ಅದೇ ಎಕ್ಸಾಂಪಲ್ ತಗೊಂಡು ನಾನು ಇನ್ನೂ ಕ್ಲಾರಿಫೈ ಮಾಡ್ತೇನೆ. ಓಕೆ, ಏನಂತ ಹೇಳಿದ್ದೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ? ಆಕ್ಚುಯಲ್ ಸೇಲ್ಸ್ 12 lakh ಆಗಿತ್ತು. ಸೊ ಒಂದು ಫಸ್ಟ್ ಸಿನಾರಿಯೋ ತಗೊಂಡೆ. ಅದರಲ್ಲಿ ಏನ್ ಮಾಡಿದ್ದೆ ನಾನು? ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಸೇಲ್ಸ್ ನ 10 lakh ಅಂತ ತೋರಿಸ್ಬಿಟ್ಟೆ. ಬೈ ಮಿಸ್ಟೇಕ್ ಆಗಿ 10 lakh ಅಂತ ತೋರಿಸ್ಬಿಟ್ಟೆ. ಸೊ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಆಯ್ತು? 2 lakh ಅಮೌಂಟ್ ನಾನು ಡಿಫ್ರೆನ್ಸ್ ಮಾಡಿದ್ದೀನಿ, ಎರರ್ ಮಾಡಿದ್ದೀನಿ. ಅದೇ ಇಫ್ ಇನ್ ಕೇಸ್ ನಾನು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಸೇಲ್ ನ 11,99,800 ಅಂತ ತೋರಿಸಿದ್ರೆ ಎಷ್ಟು ಡಿಫ್ರೆನ್ಸ್ ಆಗ್ತಾ ಇತ್ತು? 200 rupees ಡಿಫ್ರೆನ್ಸ್ ಆಗ್ತಾ ಇತ್ತು. ಸೊ ಇಲ್ಲಿ 2 lakh ಡಿಫ್ರೆನ್ಸ್ ಆಗ್ತಾ ಇದೆ. ಅದೇ ಈ ರೀತಿ ತೋರಿಸಿದ್ರೆ 200 rupees ಡಿಫ್ರೆನ್ಸ್ ಆಗ್ತಾ ಇತ್ತು, ರೈಟ್? ಇವೆರಡರಲ್ಲಿ ಮಟೀರಿಯಲ್ ಯಾವುದು ಅಂತ ನಾನು ಕರೆದೆ? ಈ ಸಿನಾರಿಯೋ ಮಟೀರಿಯಲ್. ಯಾಕೆ ಅಂತ ಹೇಳಿದ್ರೆ ಲಾರ್ಜ್ ಅಮೌಂಟ್ ಇನ್ವಾಲ್ವ್ ಆಗಿದೆ ಎರರ್ ಅಲ್ಲಿ. ಎಷ್ಟು ಅಮೌಂಟ್ ಇನ್ವಾಲ್ವ್ ಆಗಿದೆ? 2 lakh ಅಮೌಂಟ್ ಇನ್ವಾಲ್ವ್ ಆಗಿದೆ. ಅದೇ ಇದ್ರಲ್ಲಿ ಜಸ್ಟ್ 200. ಸೊ ಇದು ನೆಗ್ಲಿಜಿಬಲ್, ಇದೇನಷ್ಟು ಮಟೀರಿಯಲ್ ಅಲ್ಲ, ಬಟ್ ಇದು ಮಟೀರಿಯಲ್ ಅಂತ ಹೇಳಿದ್ದೆ. ಸೊ ಫೈನಲ್ ಆಗಿ ಈ ಎಕ್ಸಾಂಪಲ್ ನೋಡ್ರೆ ನಮಗೆ ಕನ್ಕ್ಲೂಷನ್ ಏನ್ ಬರುತ್ತೆ ಅಂದ್ರೆ, ಲಾರ್ಜ್ ಅಮೌಂಟ್ ಆಫ್ ಟ್ರಾನ್ಸಾಕ್ಷನ್ ಅಥವಾ ಲಾರ್ಜ್ ಅಮೌಂಟ್ ಅಲ್ಲಿ ಏನಾದ್ರೂ ಇದ್ರೆ ಅದನ್ನ ನಾವು ಮಟೀರಿಯಲ್ ಅಂತ ಕರಿತೀವಿ ಅಂತ ಅಂದ್ಬಿಟ್ಟು ಈ ಎಕ್ಸಾಂಪಲ್ ಅಲ್ಲಿ ನಿಮ್ಗೆ ಕನ್ಕ್ಲೂಷನ್ ಬಂತು. ಜಸ್ಟ್ ಅಮೌಂಟ್ ಮಾತ್ರ ಮ್ಯಾಟ್ರ್ ಆಗುತ್ತಾ ಮಟೀರಿಯಲಿಟಿನ ಕಂಡು ಹಿಡಿಯೋಕೆ? ನೋ, ಜಸ್ಟ್ ಅಮೌಂಟ್ ಮ್ಯಾಟ್ರ್ ಆಗಲ್ಲ.
ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. 10,000 ನಾನು ಎರರ್ ಮಾಡಿದ್ದೀನಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಬೇಕಾದ್ರೆ ಏನ್ ಮಾಡಿದೆ, 10,000 ಅಮೌಂಟ್ ನಾನು ತೋರಿಸ್ಕೊಂಡೇ ಇಲ್ಲ. ತೋರಿಸ್ಕೋಬೇಕಿತ್ತು 10,000 ಅಮೌಂಟ್ ನ, ಬಟ್ ನಾನು ತೋರಿಸ್ಕೊಂಡಿಲ್ಲ. ಬೈ ಮಿಸ್ಟೇಕ್ ಆಗಿ ಎರರ್ ಮಾಡಿದ್ರೆ ತೋರಿಸ್ಕೊಂಡಿಲ್ಲ. ಸೊ ಇಲ್ಲಿ ಜಸ್ಟ್ ಮಿಸ್ಟೇಕ್, ಓಕೆ, ಬೈ ಮಿಸ್ಟೇಕ್. ಎರರ್ ಅಂದ್ರೆ ಏನು, ಮಿಸ್ಟೇಕ್ಲಿ ನಾನು ತೋರಿಸ್ಕೊಂಡ್ಲಿಲ್ಲ. ಫ್ರಾಡ್ ಅಲ್ಲ ಇದು. ಫ್ರಾಡ್ ಮಾಡಿದ್ರೆ ಏನಾಗ್ತಾ ಇತ್ತು, ಇಂಟೆನ್ಷನಲಿ ನಾನು ಏನಾದ್ರು ಡಿಫ್ರೆನ್ಸ್ ಮಾಡಿದೆ ಅಂದ್ರೆ ಅದು ಫ್ರಾಡ್ ಆಗುತ್ತೆ. ಹಿಯರ್ ಫ್ರಾಡ್ ಅಲ್ಲ ಇದು, ಏನು ಎರರ್ ಬೈ ಮಿಸ್ಟೇಕ್ ಆಗಿ ಮಾಡಿರೋದು. ಇಸ್ ಇಟ್ ಓಕೆ? ಅಂಡ್ 10,000 ಅನ್ನೋದು ತುಂಬಾನೇ ಸಣ್ಣ ಅಮೌಂಟ್. ನಾನು ದೊಡ್ಡ ಕಂಪನಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ದೊಡ್ಡ ಬಿಸ್ನೆಸ್ ನಮ್ದು. ಸೊ ಇದರಲ್ಲಿ 10,000 ಎರರ್ ಆಗಿದೆ. ಇದು ಸ್ಮಾಲ್ ಅಮೌಂಟ್, ಓಕೆ, ನೆಗ್ಲಿಜಿಬಲ್ ಅಮೌಂಟ್ ಇದು. ಓಕೆ, ಇದು ಫಸ್ಟ್ ಸಿನಾರಿಯೋ. ಸೆಕೆಂಡ್ ಸಿನಾರಿಯೋದಲ್ಲಿ 10,000 ಮಿಸ್ಟೇಕ್ ಆಗಿದೆ, ಆದ್ರೆ ಯಾವ ಮಿಸ್ಟೇಕ್ ಅದು, ಬ್ರೀಚ್ ಆಫ್ ಲಾ. ಇಸ್ ಇಟ್ ಓಕೆ? ಸೊ ಇಲ್ಲಿ ಜಸ್ಟ್ ಎರರ್ ಆಗಿತ್ತು 10,000. ಸೊ ಇದು ನಾವು ನೆಗ್ಲಿಜಿಬಲ್ ಮಾಡಿದ್ವಿ. 10,000 ಅನ್ನೋದು ಸ್ಮಾಲ್ ಅಮೌಂಟ್ ಅಂಡ್ ಎರರ್ ಆಗಿರೋದು ಬೈ ಮಿಸ್ಟೇಕ್ ಆಗಿರೋದು. ಸೊ ಇದನ್ನ ನಾವು ನೆಗ್ಲಿಜಿಬಲ್ ಅಂತ ಹೇಳಿದ್ವಿ. ಅದೇ 10,000ನೇ ಇಲ್ಲಿ ಮಿಸ್ಟೇಕ್ ಆಗಿದೆ. ಇಲ್ಲೂ ಕೂಡ 10,000ನೇ ಆಗಿದೆ, ಬಟ್ ಎರರ್ ಆಗಿಲ್ಲ, ಬ್ರೀಚ್ ಆಫ್ ಲಾ ಆಗಿದೆ. ಸಣ್ಣ ಅಮೌಂಟ್ ಆಗಿರಬಹುದು, ಆದ್ರೆ ಏನಾಗಿದೆ, ಬ್ರೀಚ್ ಆಫ್ ಲಾ. ಲಾ ಅಗೇನೆಸ್ಟ್ ಆಗಿ ಏನೋ ಒಂದನ್ನ ಟ್ರಾನ್ಸಾಕ್ಷನ್ ಮಾಡಿದ್ರೆ, ಎಷ್ಟದು 10,000 ಅಮೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಲಾ ಅಗೇನೆಸ್ಟ್ ಆಗಿ. ಸೊ ಇದರಲ್ಲಿ ಮಟೀರಿಯಲ್ ಯಾವುದು, ಇದು ಮಟೀರಿಯಲ್ ಆಗುತ್ತೆ. ಹಿಯರ್ ಕನ್ಕ್ಲೂಷನ್ ಏನು ಅಂದ್ರೆ, ಜಸ್ಟ್ ನಾವು ಅಮೌಂಟ್ ದೊಡ್ಡ ಇದ್ರೆ ಮಾತ್ರ ಮಟೀರಿಯಲ್ ಅಂತ ಕರೆಯಲ್ಲ. ಅದ್ರ ನೇಚರ್ ಏನು, ಎರರ್ ಆಗಿರೋದಾ ಅಥವಾ ಬ್ರೀಚ್ ಆಫ್ ಲಾ ಆಗಿರೋದಾ. ಲಾ ಅಗೇನೆಸ್ಟ್ ಆಗಿ ಆಕ್ಟಿವಿಟೀಸ್ ಮಾಡಿದ್ರೆ ದಟ್ ಈಸ್ ಆಲ್ಸೋ ಮಟೀರಿಯಲ್. ನಾವು ಜಸ್ಟ್ ಅಮೌಂಟ್ ನೋಡೋದು ಅಷ್ಟೇ ಅಲ್ದೇನೆ ಯಾವ ನೇಚರಲ್ಲಿ ಮಿಸ್ಟೇಕ್ ಆಗಿದೆ ಅಥವಾ ಯಾವ ನೇಚರಲ್ಲಿ ಆ ಟ್ರಾನ್ಸಾಕ್ಷನ್ ಇದೆ ಅನ್ನುವಂಥದ್ದನ್ನ ನೋಡ್ಬೇಕು ಮಟೀರಿಯಲ್ ಕಂಡುಹಿಡಿಯೋ ಟೈಮಲ್ಲಿ. ಸೊ ಫೈನಲ್ ಆಗಿ ಮಟೀರಿಯಾಲಿಟಿ ಅಂದ್ರೆ ಏನು ಅಂತ ಹೇಳಿದ್ರೆ, ಯಾವುದೇ ಟ್ರಾನ್ಸಾಕ್ಷನ್ ಆಗಿರ್ಲಿ, ಆ ಟ್ರಾನ್ಸಾಕ್ಷನ್ ಇಂದ ಯೂಸರ್ಸ್ ಡಿಸಿಷನ್ ತಗೊಳ್ಳಿಕ್ಕೆ ಅವ್ರಿಗೆ ಏನಾದ್ರು ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಂತಹ ಟ್ರಾನ್ಸಾಕ್ಷನ್ ನ ನಾವು ಮಟೀರಿಯಲ್ ಅಂತ ಅಂದ್ಬಿಟ್ಟು ಕರಿತೀವಿ. ಇಟ್ ಓಕೆ? ಇದರಲ್ಲಿ ಏನು 2 lakh ಡಿಫರೆನ್ಸ್ ಆಗಿದ್ರೆ ಅದರಿಂದ ಪ್ರಾಫಿಟ್ ವೇರಿಯೇಷನ್ ಆಗುತ್ತೆ, ರೈಟ್? ಸೊ ಇದರಲ್ಲಿ ಏನು 2 lakh ವೇರಿಯೇಷನ್ ಆಗಿದ್ರೆ ಅದರಲ್ಲಿ ಪ್ರಾಫಿಟ್ ತುಂಬಾ ಅಮೌಂಟ್ ಅಲ್ಲಿ ವೇರಿಯೇಷನ್ ಆಗುತ್ತೆ. ಸೊ ಇದರಿಂದ ಶೇರ್ ಹೋಲ್ಡರ್ಸ್ಗೆ ಡಿಸಿಷನ್ ತಗೊಳ್ಳಿಕ್ಕೋಸ್ಕರ ಅದು ಇಂಪ್ಯಾಕ್ಟ್ ಆಗುತ್ತೆ. ಅದನ್ನ ನಾನು ಮಟೀರಿಯಲ್ ಅಂತ ಅಂದ್ಬಿಟ್ಟು ಕರಿತೀವಿ. ಅದೇ ಇವೆರಡರಲ್ಲಿ ಜಸ್ಟ್ 200 ಡಿಫ್ರೆನ್ಸ್. ಪ್ರಾಫಿಟ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಆಗಲ್ಲ. ಈ 200 ಅನ್ನೋದು ನೆಗ್ಲಿಜಿಬಲ್. ಇದರಿಂದ ಏನು ಡಿಸಿಷನ್ ಮೇಲೆ ಶೇರ್ ಹೋಲ್ಡರ್ಸ್ ತಗೊಳ್ಳುವಂತಹ ಡಿಸಿಷನ್ ಅಥವಾ ಯೂಸರ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ತಗೊಳ್ಳುವಂತಹ ಡಿಸಿಷನ್ ಮೇಲೆ ಇಂಪ್ಯಾಕ್ಟ್ ಆಗಲ್ಲ. ಅದೇ ಇದರಲ್ಲಿ 10,000 ಎರರ್ಸ್ ಆದ್ರೂ ಕೂಡ ದಟ್ ಇಸ್ ಓಕೆ, ತುಂಬಾ ಸಣ್ಣ ಅಮೌಂಟ್, ಅದನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡ್ಬೋದು. ಅದೇ 10,000 ಬ್ರೀಚ್ ಆಫ್ ಲಾ ಮಾಡ್ತಾ ಇದೆ ಅಂತ ಅಂದ್ರೆ, ಆ ಕಂಪನಿ ಲಾ ಅಗೇನೆಸ್ಟ್ ಆಗಿ ಆಕ್ಟಿವಿಟಿ ಮಾಡ್ತಾ ಇದೆ ಅಂತ ಅಂದ್ರೆ ಖಂಡಿತ ಯೂಸರ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಇಂಪ್ಯಾಕ್ಟ್ ಆಗುತ್ತೆ, ರೈಟ್? ಶೇರ್ ಹೋಲ್ಡರ್ಸ್ ಆಗಿದ್ರೆ, ಓಕೆ, ಯೂಸರ್ಸ್ ಅಂತ ನಾನು ಏನ್ ಹೇಳಿದೆ, ಇಫ್ ಇನ್ ಕೇಸ್ ಶೇರ್ ಹೋಲ್ಡರ್ಸ್ ಆಗಿದ್ರೆ, ಸೊ ಈ ಕಂಪನಿ ಲಾ ಅಗೇನೆಸ್ಟ್ ಅಲ್ಲಿ ಆಕ್ಟಿವಿಟಿ ಮಾಡ್ತಾ ಇದೆ, ಮುಂದೆ ಕೂಡ ನಾನು ಈ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಅಥವಾ ಬೇಡವಾ ಅಂತ ಅಂದ್ಬಿಟ್ಟು ಡಿಸಿಷನ್ ತಗೊಳ್ಳಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇಫ್ ಇನ್ ಕೇಸ್ ಯೂಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಎಂಪ್ಲಾಯೀಸ್ ಆಗಿದ್ರೆ, ಬ್ರೀಚ್ ಆಫ್ ಲಾ ಆಗಿದೆ ಈ ಸಲ ನಮ್ಮ ಬಿಸ್ನೆಸ್ ಅಲ್ಲಿ, ಲಾ ಅಗೇನೆಸ್ಟ್ ಆಗಿ ಆಕ್ಟಿವಿಟಿ ಮಾಡಿದ್ದಾರೆ, ನಾನು ಇದೇ ಬಿಸ್ನೆಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಎಂಪ್ಲಾಯಿ ಆಗಿದ್ರೆ ಫ್ಯೂಚರ್ ಅಲ್ಲಿ ನನಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಎಂಪ್ಲಾಯೀಸ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಕೂಡ ಈ ಆಕ್ಟಿವಿಟಿ ಹೆಲ್ಪ್ ಮಾಡುತ್ತೆ. ಸೊ ಫೈನಲ್ ಆಗಿ ಏನು ಮಟೀರಿಯಾಲಿಟಿ ಅಂದ್ರೆ, ಯೂಸರ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಡಿಸಿಷನ್ಸ್ ತಗೊಳ್ಳಿಕ್ಕೆ ಯಾವ್ದಾದ್ರೂ ಟ್ರಾನ್ಸಾಕ್ಷನ್ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳೋದಾದ್ರೆ ಅದನ್ನ ನಾವು ಮಟೀರಿಯಲ್ ಅಂತ ಅಂದ್ಬಿಟ್ಟು ಕರಿತೀವಿ. ಸೊ ನೆಗ್ಲಿಜಿಬಲ್ ಅಲ್ಲಿ ನಡೆಯುವಂತಹ ಟ್ರಾನ್ಸಾಕ್ಷನ್ಗೆ ನಾವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಅಪ್ಲೈ ಮಾಡೋದಿಲ್ಲ. ಎಂತಹ ಟ್ರಾನ್ಸಾಕ್ಷನ್ಸ್ಗೆ, ಎಂತಹ ಫಿನಾನ್ಷಿಯಲ್ ಐಟಮ್ಸ್ಗೆ ನಾವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಅಪ್ಲೈ ಮಾಡ್ತೇವೆ, ಮಟೀರಿಯಲ್ ಇರುವಂತಹ ಐಟಮ್ಸ್ ಗಳಿಗೆ. ಸೊ ಈ ಮಟೀರಿಯಲ್ಗೆ ನಾನು ಎಕ್ಸಾಂಪಲ್ ಕೊಟ್ಟಿರೋದು ಬ್ರೀಚ್ ಆಫ್ ಲಾ ಅಂತ. Is it okay? Only 2 items which are material. For example, breach of law. Okay, next, if an item is material, it should be shown separately instead of clubbing with other. ಏನಾದ್ರೂ ಮಟೀರಿಯಲ್ ಅಂತ ಇದ್ರೆ ಐಟಮ್, ಅದನ್ನ ನಾವು ಸಪರೇಟ್ ಆಗಿ ತೋರಿಸ್ಕೋಬೇಕು.
ಬೇರೆದ್ರ ಜೊತೆ ಕ್ಲಬ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ಲೀಗಲ್ ಚಾರ್ಜ್ ಇನ್ಸ್ಟೆಡ್ ಆಫ್ ಪೆನಾಲ್ಟೀಸ್. ಓಕೆ, ಇದನ್ನ ನೋಡೋದಾದ್ರೆ, ಈ ಎಕ್ಸಾಂಪಲ್ ನೋಡೋದಾದ್ರೆ, ಪೆನಾಲ್ಟೀಸ್ ಕಟ್ಟಿದ್ದಾರೆ, ಕಂಪನಿ ಏನ್ ಮಾಡಿದೆ, ಪೆನಾಲ್ಟಿ ಕಟ್ಟಿದೆ. ಸೊ ಪೆನಾಲ್ಟಿ ಯಾಕೆ ಕಟ್ಟೋದು, ಏನಾದ್ರೂ ತಪ್ಪು ಮಾಡಿದ್ರೆ ಗವರ್ಮೆಂಟ್ ನಮ್ಮಿಂದ ಪೆನಾಲ್ಟಿನ ಕಲೆಕ್ಟ್ ಮಾಡುತ್ತೆ, ರೈಟ್? ಆ ಪೆನಾಲ್ಟಿನ ನಾವು ಲೀಗಲ್ ಚಾರ್ಜಸ್ಗೆ ಹಾಕಿದ್ರೆ ಆಗುತ್ತಾ? ಸೊ ಈ ಲೀಗಲ್ ಚಾರ್ಜಸ್ಗೂ ಕೂಡ ಗವರ್ಮೆಂಟ್ಗೆ ಕೊಡೋದು, ಪೆನಾಲ್ಟೀಸ್ನು ಕೂಡ ನಾವು ಗವರ್ಮೆಂಟ್ಗೆ ಕೊಡೋದು. ಅಲ್ಟಿಮೇಟ್ಲಿ ನಾವು ಗವರ್ಮೆಂಟ್ಗೆ ಕೊಡೋದಲ್ಲ, ಸೊ ಪೆನಾಲ್ಟೀಸ್ನು ಕೂಡ ಲೀಗಲ್ ಚಾರ್ಜಸ್ ಅಲ್ಲಿ ಕ್ಲಬ್ ಮಾಡೋಣ ಅಂತಂದ್ರೆ ಆಗತ್ತಾ? ನೋ. ಈ ಪೆನಾಲ್ಟಿಯಿಂದ ಯೂಸಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಡಿಸಿಷನ್ ಇಂಪ್ಯಾಕ್ಟ್ ಆಗುತ್ತೆ. ಪೆನಾಲ್ಟಿ ಕಟ್ಟೋದು ಯಾಕೆ? ಯಾವುದೋ ಒಂದು ಇಲಿಗಲ್ ಟ್ರಾನ್ಸಾಕ್ಷನ್ ಮಾಡಿದ್ರೆ ಲೀಗಲ್ ಚಾರ್ಜಸ್ ಕೊಡೋದು ಯಾವುದಕ್ಕೆ? ಲೀಗಲ್ ಆಕ್ಟಿವಿಟೀಸ್ ಗಳಿಗೆ ಲೀಗಲ್ ಚಾರ್ಜಸ್ ನಾವು ಕೊಡೋದು. ಸೊ ಪೆನಾಲ್ಟಿ ಏನು, ಇಲೀಗಲ್ ಅಂದ್ರೆ ಏನೋ ಒಂದು ತಪ್ಪಿಗೋಸ್ಕರ ಕಟ್ಟಿರುವಂತಹ ಪೆನಾಲ್ಟೀಸ್ ಅದು. ಇದನ್ನ ನಾವು ಲೀಗಲ್ ಚಾರ್ಜಸ್ ಜೊತೆ ಕ್ಲಬ್ ಮಾಡ್ಲಿಕ್ಕೆ ಆಗಲ್ಲ, ಇದನ್ನೇ ಬೇರೆ ತರ ತೋರಿಸ್ಕೊಳ್ಬೇಕು. ಸೊ ಅದನ್ನ ಹೇಳ್ತಾರೆ, ಇಫ್ ಅನ್ ಐಟಮ್ ಇಸ್ ಮಟೀರಿಯಲ್, ಪೆನಾಲ್ಟಿ ಅನ್ನೋದು ಮಟೀರಿಯಲ್, ರೈಟ್? ಯೂಸಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅವರು ಡಿಸಿಷನ್ ತಗೊಳ್ಬೇಕಾದ್ರೆ ಇದು ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಇಫ್ ಅನ್ ಐಟಮ್ ಇಸ್ ಮಟೀರಿಯಲ್ ಇಟ್ ಶುಡ್ ಬಿ ಶೋನ್ ಸಪರೇಟ್ಲಿ ಇನ್ಸ್ಟೆಡ್ ಆಫ್ ಕ್ಲಬ್ಬಿಂಗ್ ವಿತ್ ಅದರ್. ಇದರ ಜೊತೆಗೆ ಕ್ಲಬ್ ಮಾಡೋದ್ರ ಬದಲು ಪೆನಾಲ್ಟೀಸ್ ನ ಸಪರೇಟ್ ಆಗಿ ನಾವು ತೋರಿಸ್ಕೊಳ್ಬೇಕು. Is it okay? ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಯಾವ ತರ ಇರುವಂತಹ ಫಿನಾನ್ಷಿಯಲ್ ಐಟಮ್ಸ್ಗೆ ಅಪ್ಲೈ ಆಗುತ್ತೆ? ಓನ್ಲಿ ಟು ದ ಮಟೀರಿಯಲ್ ಐಟಮ್ಸ್. ಸೊ ಯಾವ್ದೆಲ್ಲ ಮಟೀರಿಯಲ್ ಇದೆ ಇದನ್ನ ನಾವು ಸಪರೇಟ್ ಆಗಿ ತೋರಿಸ್ಕೊಳ್ಬೇಕು, ಕ್ಲಬ್ ಮಾಡಬಾರ್ದು. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂಡ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. ಓಕೆ, ಬೋತ್ ಹ್ಯಾವ್ ಸಮ್ ಟೈಮ್ ಡಿಫ್ರೆಂಟ್ ಅಕೌಂಟಿಂಗ್ ಟ್ರೀಟ್ಮೆಂಟ್. ಇವೆರಡಕ್ಕೂ ಕೂಡ ಡಿಫ್ರೆಂಟ್ ಅಕೌಂಟಿಂಗ್ ಟ್ರೀಟ್ಮೆಂಟ್ ನಾವು ಫಾಲೋ ಮಾಡೋದು. ಫಾರ್ ಎಕ್ಸಾಂಪಲ್ AS ಅಲ್ಲಿ ಡಿಪ್ರಿಸಿಯೇಷನ್ ನಾವು ರಿಟರ್ನ್ ಆನ್ ವ್ಯಾಲ್ಯೂ ಮೆಥಡ್, SLM ಮೆಥಡ್, ಯೂನಿಟ್ಸ್ ಆಫ್ ಪ್ರೊಡಕ್ಷನ್ ಮೆಥಡ್, ಈ ತರ ತುಂಬಾ ಮೆಥಡ್ ಅಲ್ಲಿ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಮಾಡ್ಬೇಕಾದ್ರೆ ಡಿಪ್ರಿಸಿಯೇಷನ್ ಯೂಸ್ ಮಾಡಬಹುದು ಅಂತ. ಆದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ ನಮ್ಗೆ ರಿಟರ್ನ್ ಆನ್ ವ್ಯಾಲ್ಯೂ ಮೆಥಡ್ ಅಲ್ಲೇ ಮಾಡಬೇಕು ಅಂತ ಹೇಳುತ್ತೆ. ಸೊ ಇದರಲ್ಲಿ ಕಂಪಲ್ಸರಿ ಡಿಪ್ರಿಸಿಯೇಷನ್ ನಾವು ರಿಟರ್ನ್ ಆನ್ ವ್ಯಾಲ್ಯೂ ಮೆಥಡ್ ಅಲ್ಲೇ ಮಾಡಬೇಕು. ಬಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ಆ ತರ ಕಂಪಲ್ಸರಿ ಇಲ್ಲ, ರಿಟರ್ನ್ ಆನ್ ವ್ಯಾಲ್ಯೂ ಮಾಡಬೇಕು ಅಂತ. ಸೊ ಇದು ಜಸ್ಟ್ ಒನ್ ಎಕ್ಸಾಂಪಲ್ ಅಷ್ಟೇ. ಈ ತರ ತುಂಬಾ ಟ್ರೀಟ್ಮೆಂಟ್ಗಳು ಡಿಫ್ರೆಂಟ್ ಆಗಿ ಇದೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಗೂ ಇನ್ಕಮ್ ಟ್ಯಾಕ್ಸ್ ಆಕ್ಟ್ಗೂ ಕಂಪೇರ್ ಮಾಡಿದ್ರೆ. So yeah, both have sometimes different accounting treatment. Thus, recognition of any transaction cannot be avoided simply because it is not there in income tax. So income tax allu matte accounting standard allu different treatment irbohudu. Haganta adanne itkondu ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಆ ಟ್ರಾನ್ಸಾಕ್ಷನ್ ನ ತೋರಿಸ್ಕೊಳ್ಳೋದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಇಲ್ಲ. ನಾವು ಆ ಟ್ರಾನ್ಸಾಕ್ಷನ್ ಏನಾಗುತ್ತೆ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸ್ಕೊಳ್ಬೇಕು. ಓಕೆ, ದಸ್ ರೆಕಗ್ನಿಷನ್ ಆಫ್ ಎನಿ ಟ್ರಾನ್ಸಾಕ್ಷನ್ ಕೆನಾಟ್ ಬಿ ಅವಾಯ್ಡೆಡ್ ಸಿಂಪ್ಲಿ ಬಿಕಾಸ್ ಇಟ್ ಇಸ್ ನಾಟ್ ದೇರ್ ಇನ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಫೈನ್. ಇನ್ಕಮ್ ಕಾಂಪಿಟೇಷನ್ ಅಂಡ್ ಡಿಸ್ಕ್ಲೋಜರ್ ಸ್ಟ್ಯಾಂಡರ್ಡ್ಸ್. ಯಾವ ರೀತಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಯೂಸ್ ಮಾಡಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಬೇಕು, ಅದೇ ತರ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ICDS ನ ಫಾಲೋ ಮಾಡಬೇಕು. ಹೇಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಫಾಲೋ ಮಾಡಬೇಕು, ಅದೇ ರೀತಿ ಇನ್ಕಮ್ ಟ್ಯಾಕ್ಸ್ ನ ಫೈಲ್ ಮಾಡ್ಬೇಕಾದ್ರೆ ಇನ್ಕಮ್ ಕಾಂಪಿಟೇಷನ್ ಅಂಡ್ ಡಿಸ್ಕ್ಲೋಜರ್ ಸ್ಟ್ಯಾಂಡರ್ಡ್ಸ್ ನ ಯೂಸ್ ಮಾಡಬೇಕು. ಯಾರು ಇದನ್ನ ಫಾಲೋ ಮಾಡೋದು ಅಂತ ಅಂದ್ರೆ ಕ್ಯಾನ್ ಬಿ ಫಾಲೋಡ್ ಬೈ ಎನಿ ಕ್ಲಾಸ್ ಆಫ್ ಅಸೆಸ್ಸಿ. ಈ ಅಸೆಸ್ಸಿ ಅಂತ ಅಂದ್ರೆ ಯಾರು? ಹೂ ಪೇ ದ ಟ್ಯಾಕ್ಸ್. ಯಾರು ಟ್ಯಾಕ್ಸ್ ನ ಕಟ್ತಾರೆ ಅವ್ರನ್ನ ನಾವು ಅಸೆಸ್ಸಿ ಅಂತ ಅಂದ್ಬಿಟ್ಟು ಕರಿತೀವಿ. ಸೊ ಇದನ್ನ ನಾವು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇನ್ನು ಡೀಪ್ ಆಗಿ ನೋಡ್ತೇವೆ. ಇನ್ಕಮ್ ಟ್ಯಾಕ್ಸ್ ಓದ್ಬೇಕಾದ್ರೆ ಅಸೆಸ್ಸಿ ಅಂದ್ರೆ ಯಾರು ಅಂತ ಇನ್ನೂ ಚೆನ್ನಾಗಿ ಡೆಫಿನೇಷನ್ ಇದೆ, ಅವಾಗ ತಿಳ್ಕೊಳ್ಳೋಣ. ಬಟ್ ಈಗ ಸದ್ಯಕ್ಕೆ ಅಸೆಸ್ಸಿ ಅಂದ್ರೆ ಯಾರು ಟ್ಯಾಕ್ಸ್ ನ ಪೇ ಮಾಡ್ತಾರೆ ಅಂತವ್ರನ್ನ ಅಸೆಸ್ಸಿ ಅಂತ ಕರೀತಾರೆ. ಸೊ ಈ ಅಸೆಸ್ಸಿ ಇನ್ಕಮ್ ಕಾಂಪಿಟೇಷನ್ ಅಂಡ್ ಡಿಸ್ಕ್ಲೋಜರ್ ಸ್ಟ್ಯಾಂಡರ್ಡ್ಸ್ ನ ಯೂಸ್ ಮಾಡಬೇಕು. ಎಲ್ಲಾ ಕಂಪನೀಸ್ಗಳು ಯೂಸ್ ಮಾಡ್ಬೇಕಾ? ಎಲ್ಲಾ ಎಂಟರ್ಪ್ರೈಸ್ಗಳು ಯೂಸ್ ಮಾಡ್ಬೇಕಾ? ನೋ. ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡ್ತಾರೆ ಅಂತವ್ರು ಈ ಸ್ಟ್ಯಾಂಡರ್ಡ್ ನ ಯೂಸ್ ಮಾಡಬೇಕು. ಓಕೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಯಾರೆಲ್ಲ ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಹೇಳಿದೆ. ಬಟ್ ಇನ್ಕಮ್ ಕಾಂಪಿಟೇಷನ್ ಅಂಡ್ ಡಿಸ್ಕ್ಲೋಜರ್ ಸ್ಟ್ಯಾಂಡರ್ಡ್ಸ್ ನ ಯಾರು ಯೂಸ್ ಮಾಡಬೇಕು? ಅಸೆಸ್ಸಿ ಯೂಸ್ ಮಾಡಬೇಕು. ಓಕೆ, or any class of income. Central government notified 10 income computation and disclosure standards. ಹೇಗೆ ನಾನು 27 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇದೆ ಅಂತ ಹೇಳಿದೆ, ಅದೇ ತರ ICDS ಎಷ್ಟಿದೆ? 10 ICDS ಇದೆ. ಸೊ ಯಾವ್ದೆಲ್ಲ ಇದೆ ಅಂತ ಅಂದ್ಬಿಟ್ಟು ನಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಅದೆಲ್ಲ ಒಂದ್ಸಲ ನೋಡ್ಕೊಳ್ಳಿ.
ಸೊ ಇಟ್ ಈಸ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಕವರ್ ಮಾಡಲಿಲ್ಲ. ಟೋಟಲ್ ಆಗಿ ಎಷ್ಟಿದೆ? 10 ICDS ಇದೆ. ಯಾವುದಿಲ್ಲ ಅಂತ ಜಸ್ಟ್ ಒಂದ್ಸಲ ನೋಡ್ಕೊಳ್ಳಿ ಸಾಕು. ಫೈನ್. ಅಪ್ಲಿಕೇಬಿಲಿಟಿ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಈಗ ರಿಯಲ್ ಟಾಪಿಕ್ ಬರುತ್ತೆ. ಯಾವ ಯಾವ ಕಂಪನೀಸ್ಗಳಿಗೆ, ಯಾವ ಯಾವ ಎಂಟರ್ಪ್ರೈಸ್ಗಳಿಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಪ್ಲೈ ಆಗುತ್ತೆ ಅಂತ. ICAI issued criteria for classification of entities, that is level 1, level 2, level 3, level 4. ICAI ಏನ್ ಮಾಡಿದೆ? ಎಂಟಿಟೀಸ್ ಗಳನ್ನ ಕ್ಲಾಸಿಫಿಕೇಶನ್ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಅಪ್ಲೈ ಮಾಡ್ಲಿಕ್ಕೋಸ್ಕರ. ಏನಂತ ಕ್ಲಾಸಿಫೈ ಮಾಡಿದೆ? ಲೆವೆಲ್ 1 ಎಂಟಿಟಿ, ಲೆವೆಲ್ 2 ಎಂಟಿಟಿ, ಲೆವೆಲ್ 3 ಎಂಟಿಟಿ, ಲೆವೆಲ್ 4 ಎಂಟಿಟಿ ಅಂತ ಈ ರೀತಿ 4 ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಮಾಡಿದೆ. ಸೊ ಲೆವೆಲ್ 1 ಅಂದ್ರೆ ಯಾರು? ಲಾರ್ಜ್ ಸೈಜ್ಡ್ ಎಂಟರ್ಪ್ರೈಸ್ ಗಳಿಗೆ ಲೆವೆಲ್ 1 ಅಂತ ಅಂದ್ಬಿಟ್ಟು ಕರೀತಾರೆ. ಲೆವೆಲ್ 2 ಅಂತ ಹೇಳಿದ್ರೆ medium sized enterprises. Level 3 means small sized enterprises. Level 4 means micro enterprises. Fine. Non-SMCs are required to comply with all accounting standard. SMC anta andre enu? Small and medium sized companies. ಓಕೆ, SMC ಅಂದ್ರೆ ಏನು? ಸ್ಮಾಲ್ ಅಂಡ್ ಮೀಡಿಯಂ ಸೈಜ್ಡ್ ಕಂಪನಿ. ಸೊ ಇಲ್ಲಿ ಏನ್ ಹೇಳಿದ್ರೆ ನಾನ್ SMC ಅಂತ ಹೇಳಿದ್ರೆ ಇವಿಷ್ಟು ಬರುತ್ತೆ: ಮೀಡಿಯಂ, ಸ್ಮಾಲ್ ಅಂಡ್ ಮೈಕ್ರೋ. ಸೊ ನಾನ್ SMC ಅಂದ್ರೆ ಲಾರ್ಜ್ ಸೈಜ್ಡ್ ಎಂಟರ್ಪ್ರೈಸಸ್ ಏನಿದೆ ಅದನ್ನ ನಾನ್ SMC ಅಂತ ಅಂದ್ಬಿಟ್ಟು ಕರಿತೀವಿ. ಸೊ ಈ ಲಾರ್ಜ್ ಸೈಜ್ಡ್ ಎಂಟರ್ಪ್ರೈಸಸ್ ಗಳು ಏನ್ ಮಾಡ್ಬೇಕು? ಎಲ್ಲಾ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕೂಡ ಕಂಪ್ಲೈ ಮಾಡಬೇಕು. ಏನು 27 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇದೆ ಅದಷ್ಟನ್ನು ಕೂಡ ಇವರು ಕಂಪ್ಲೈ ಮಾಡ್ಬೇಕಂತೆ. ಯಾವುದು ಎಕ್ಸೆಂಪ್ಷನ್ ಇಲ್ಲ, ಯಾವುದು ರಿಲ್ಯಾಕ್ಸೇಷನ್ ಇಲ್ಲ. ಯಾರಿಗೆ? ಲಾಸ್ ಲೆವೆಲ್ ಎಂಟಿಟೀಸ್ ಗಳಿಗೆ. ಆದ್ರೆ ವೈಲ್ ಎಕ್ಸೆಂಪ್ಷನ್ ಆರ್ ರಿಲ್ಯಾಕ್ಸೇಷನ್ ಹ್ಯಾಸ್ ಬೀನ್ ಗಿವನ್ ಟು SMC. ಈ SMC ಕಂಪನೀಸ್ ಗಳೇನಿದೆ ಅವರಿಗೆ ಸ್ವಲ್ಪ ಎಕ್ಸೆಂಪ್ಷನ್ಸ್ ಅಂಡ್ ರಿಲ್ಯಾಕ್ಸೇಷನ್ಸ್ ನ ಕೊಟ್ಟಿದ್ದಾರೆ. ಕ್ರೈಟೇರಿಯಾ ಫಾರ್ ಕ್ಲಾಸಿಫಿಕೇಶನ್ ಆಫ್ ನಾನ್ ಕಂಪನಿ ಎಂಟಿಟೀಸ್ ಫಾರ್ ಅಪ್ಲಿಕೇಬಿಲಿಟಿ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಅಪ್ಲೈ ಮಾಡ್ಲಿಕ್ಕೋಸ್ಕರ 2 ತರ ಮಾಡಿದ್ದಾರೆ. ಏನೇನು ಅಂತ ಹೇಳಿದ್ರೆ ನಾನ್ ಕಂಪನಿ ಎಂಟಿಟೀಸ್ ಅಂತ ಅಂದ್ಬಿಟ್ಟು ಒಂದು ಮಾಡಿದ್ದಾರೆ. ಆಫ್ಟರ್ ದಟ್ ಕಂಪನೀಸ್ ಗಳಿಗೆ ಬೇರೆ ತರ ಮಾಡಿದ್ದಾರೆ. ಈ ನಾನ್ ಕಂಪನೀಸ್ ಅಂದ್ರೆ ಏನು, ಕಂಪನೀಸ್ ಅಂದ್ರೆ ಏನು ಅಂತ ಅಂದ್ಬಿಟ್ಟು ಫಸ್ಟ್ ತಿಳ್ಕೊಳ್ಳೋಣ. ಇಲ್ಲಿ ನೋಟಲ್ಲಿ ಬರ್ತೀನಿ ನಾನು. ನಾನ್ ಕಂಪನಿ ಆರ್ ಕಾರ್ಪೊರೇಟ್ ಎಂಟಿಟೀಸ್ ನಾಟ್ ಇನ್ಕಾರ್ಪೊರೇಟೆಡ್ ಅಂಡರ್ ಕಂಪನೀಸ್ ಆಕ್ಟ್. ಯಾವ್ದೆಲ್ಲ ಎಂಟಿಟೀಸ್ ಕಂಪನೀಸ್ ಆಕ್ಟ್ ಅಂಡರ್ ಅಲ್ಲಿ ಇನ್ಕಾರ್ಪೊರೇಟ್ ಆಗಿಲ್ಲ ಅದನ್ನ ನಾವೇನಂತ ಕರಿತೀವಿ? ನಾನ್ ಕಂಪನಿ ಎಂಟಿಟೀಸ್ ಅಂತ ಅಂದ್ಬಿಟ್ಟು ಕರಿತೀವಿ. ಸೊ ಲೈಕ್ ಪಾರ್ಟ್ನರ್ಶಿಪ್ ಫರ್ಮ್ ಆಗಿರ್ಬೋದು, ಸೋಲ್ ಪ್ರೊಪ್ರೈಟರ್ ಆಗಿರ್ಬೋದು, ಟ್ರಸ್ಟ್ ಆಗಿರ್ಬೋದು, ಅಸೋಸಿಯೇಷನ್ ಆಫ್ ಪರ್ಸನ್ ಆಗಿರ್ಬೋದು, ಸೊಸೈಟೀಸ್ ಆಗಿರ್ಬೋದು, ಈ ತರ ಎಂಟಿಟೀಸ್ ಗಳಿಗೆ ಇವ್ರು ಯಾರು ಕೂಡ ಕಂಪನೀಸ್ ಆಕ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ತಗೊಂಡಿರಲ್ಲ. ಇಂತಹ ಎಂಟಿಟೀಸ್ ನಾವು ನಾನ್ ಕಂಪನಿ ಅಥವಾ ನಾನ್ ಕಾರ್ಪೊರೇಟ್ ಎಂಟಿಟೀಸ್ ಅಂತ ಅಂದ್ಬಿಟ್ಟು ಕರಿತೀವಿ. ಸೊ ಅದಕ್ಕೆ ಬೇರೆ ತರ ಕ್ರೈಟೇರಿಯಾಗಳಿದೆ. ಹಾಗೆ ಕಂಪನೀಸ್, ಯಾವ್ದೆಲ್ಲ ಕಂಪನಿಗಳು ಕಂಪನಿ ಆಕ್ಟ್ ಅಂಡರ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ, ಯಾವ್ದೆಲ್ಲ ಎಂಟಿಟೀಸ್ ಗಳು ಕಂಪನೀಸ್ ಆಕ್ಟ್ ಅಂಡರ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ ಅವ್ರಿಗೆ ಬೇರೆ ತರ ಕ್ರೈಟೇರಿಯಾ ಕೊಟ್ಟಿದ್ದಾರೆ. ಓಕೆ, ಸೊ ಫಸ್ಟ್ ನಾವು ಯಾರು ನೋಡೋಣ? ನಾನ್ ಕಾರ್ಪೊರೇಟ್ ಎಂಟಿಟೀಸ್ ನ ಕ್ರೈಟೇರಿಯಾಗಳನ್ನ ಫಸ್ಟ್ ನೋಡೋಣ. ಯಾರೆಲ್ಲ ನಾನ್ ಕಾರ್ಪೊರೇಟ್ ಎಂಟಿಟೀಸ್ ಅಂದ್ರೆ ಫರ್ಮ್, ಸೋಲ್ ಪ್ರೊಪ್ರೈಟರ್, ಟ್ರಸ್ಟ್, AOP, ಸೊಸೈಟೀಸ್. ಇವ್ರುಗಳಿಗೆ ಯಾವ ತರ ಕ್ರೈಟೇರಿಯಾ ಇದೆ ಅಂತ ಅಂದ್ಬಿಟ್ಟು ಫಸ್ಟ್ ನೋಡೋಣ. ದಿಸ್ ಸ್ಕೀಮ್ ಕಮ್ ಇನ್ ಟು ಎಫೆಕ್ಟ್ ಆನ್ ಆರ್ ಆಫ್ಟರ್ 1/4/2020. ಯಾವಾಗ ಇದು ಬಂದಿದ್ದು? ಈ ಸ್ಕೀಮು 2020 ಬಂದಿರುವಂತದ್ದು. ದಿಸ್ ಅನೌನ್ಸ್ಮೆಂಟ್ ಇಸ್ ನಾಟ್ ರಿಲೆವೆಂಟ್ ಫಾರ್ ನಾನ್ ಕಂಪನಿ ಎಂಟಿಟೀಸ್ ಹೂ ಮೇ ರಿಕ್ವೈರ್ ಟು ಫಾಲೋ IND AS. ಯಾವೆಲ್ಲ ಕಂಪನೀಸ್ಗಳು IND AS ನ ಅಪ್ಲೈ ಮಾಡಬೇಕು ಅಂತವ್ರಿಗೆ AS ಅಪ್ಲಿಕೇಬಿಲಿಟಿ ಇಲ್ಲ. ಓಕೆ, ಯಾವ್ದೆಲ್ಲ ಕಂಪನೀಸ್ಗಳು IND AS ಅಪ್ಲೈ ಮಾಡುತ್ತೆ ಸೊ ಅದ್ರ ರಿಲೇಟೆಡ್ ಪ್ರೊವಿಷನ್ ನಾವು ಫೈನಲ್ ಲೆವೆಲ್ ಅಲ್ಲಿ ನೋಡ್ತೇವೆ. ಫೈನಲ್ಸ್ ಅಲ್ಲಿ ನೋಡ್ತೇವೆ. ಇಂಟರ್ಮೀಡಿಯೇಟ್ ಅಲ್ಲಿ ನಮ್ಗೆ IND AS ಬಗ್ಗೆ ಇಲ್ಲ. ನಮ್ಗೆ ಯಾವ್ದ್ರ ರಿಲೇಟೆಡ್ ಪ್ರೊವಿಷನ್ಸ್ ಇರೋದು? ಬರೀ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ರಿಲೇಟೆಡ್ ಪ್ರೊವಿಷನ್ಸ್ ನಮ್ಗೆ ಇಂಟರ್ಮೀಡಿಯೇಟ್ ಲೆವೆಲ್ ಅಲ್ಲಿ ಕೊಟ್ಟಿದ್ದಾರೆ. ಸೊ
ಯಾವ್ದೆಲ್ಲ ಎಂಟಿಟೀಸ್ಗಳು ಇಂಡಿಯಸ್ ನ ಅಪ್ಲೈ ಮಾಡ್ತಾ ಇದೆ, ಇಂಡಿಯಸ್ ನ ಫಾಲೋ ಮಾಡ್ತಾ ಇದೆ, ಅಂತಹ ಎಂಟಿಟೀಸ್ ಗಳಿಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಪ್ಲೈ ಆಗಲ್ಲ. ಓಕೆ, ದಿಸ್ ಅನೌನ್ಸ್ಮೆಂಟ್ ಇಸ್ ನಾಟ್ ರಿಲಿವೆಂಟ್ ಫಾರ್ ನಾನ್ ಕಂಪನಿ ಎಂಟಿಟೀಸ್ ಹೂ ಮೇ ರಿಕ್ವೈರ್ ಟು ಫಾಲೋ ಇಂಡಿಯಸ್. ಫೈನ್. ನೆಕ್ಸ್ಟ್, ಕ್ಲಾಸಿಫಿಕೇಶನ್ ಆಫ್ ಲೆವೆಲ್ಸ್. ಈಗ ನಾವು ಈ ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಅಂತ ಏನಂದ್ವಿ, ಇವಿಷ್ಟರಲ್ಲಿ ಯಾವ ಕಂಪನೀಸ್ಗಳು ಬರುತ್ತೆ ಅಂದ್ಬಿಟ್ಟು ನೋಡೋಣ. ಸೊ ಲೆವೆಲ್ 1 ನಲ್ಲಿ ಯಾವ ತರ ಕಂಪನೀಸ್ಗಳು ಬರುತ್ತೆ ಅಂದ್ರೆ, ವಿಚ್ ಫಾಲ್ ಇನ್ ಎನಿ ಒನ್ ಆರ್ ಮೋರ್ ಆಫ್ ದ ಫಾಲೋವಿಂಗ್. ಇವಿಷ್ಟರಲ್ಲಿ ಯಾವ್ದಾದ್ರು ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಯಾವ ಕ್ರೈಟೀರಿಯಾದಲ್ಲಿ ಇದ್ರೂ ಕೂಡ ಅವರು ಲೆವೆಲ್ 1 ಎಂಟಿಟೀಸ್ ಆಗ್ತಾರೆ. ಓಕೆ, ಫೈನ್. ಏನೆಲ್ಲ ಕ್ರೈಟೀರಿಯಾಸ್ ನೋಡೋಣ. ಲಿಸ್ಟೆಡ್ ಆರ್ process of listing in India or outside India. ಯಾವುದೇ ಎಂಟಿಟೀಸ್ ಲಿಸ್ಟೆಡ್ ಆಗಿದ್ರೆ ಅಥವಾ ಪ್ರಾಸೆಸ್ ಆಫ್ ಲಿಸ್ಟಿಂಗ್ ಅಲ್ಲಿ ಇದ್ರೆ ಅದನ್ನ ನಾವು ಲೆವೆಲ್ 1 ಕಂಪನಿ ಅಂತ ಕರಿತೀವಿ. ಲಿಸ್ಟೆಡ್ ಅಂತ ಹೇಳಿದ್ರೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟೆಡ್ ಆಗುವಂತದ್ದು. ಸೊ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಇದೆ ಅಂತಂದ್ರೆ ಅದು ದೊಡ್ಡ ಕಂಪನಿ. ಸ್ಮಾಲ್ ಕಂಪನೀಸ್ಗಳು ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟೆಡ್ ಆಗಲ್ಲ. ಓಕೆ, ಲಿಸ್ಟೆಡ್ ಆಗುವಂತದ್ದು ಯಾವುದು? ದೊಡ್ಡ ಕಂಪನೀಸ್ಗಳೇ. ಸೊ ಅದಕ್ಕೋಸ್ಕರ ಇಫ್ ಇನ್ ಕೇಸ್ ಲಿಸ್ಟೆಡ್ ಆಗಿದ್ರೆ ಅಥವಾ ಪ್ರಾಸೆಸ್ ಆಫ್ ಲಿಸ್ಟಿಂಗ್ ಅಲ್ಲಿ ಇದ್ರೆ ಅದನ್ನ ನಾವು ಲೆವೆಲ್ 1 ಎಂಟಿಟೀಸ್ ಗಳು ಅಂತ ಅಂದ್ಬಿಟ್ಟು ಕರಿತೀವಿ. ಅದು ಇಂಡಿಯಾದಲ್ಲಾಗಿರ್ಲಿ ಔಟ್ಸೈಡ್ ಇಂಡಿಯಾದಲ್ಲಿ ಆಗಿರ್ಲಿ, ಲಿಸ್ಟೆಡ್ ಆದ್ರೆ ಅದು ಲೆವೆಲ್ 1 ಎಂಟಿಟೀಸ್ ಆಗುತ್ತೆ. ಫೈನ್. ಬ್ಯಾಂಕ್ಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಇನ್ಶೂರೆನ್ಸ್ ಕ್ಯಾರಿಂಗ್ ಬಿಸ್ನೆಸ್. ಬರೀ ಇನ್ಶೂರೆನ್ಸ್ ಅಲ್ಲ, ಬರೀ ಇನ್ಶೂರೆನ್ಸ್ಗೆ ಮ್ಯಾಂಡೇಟರಿ ಇಲ್ಲ ಅಂತ ಹೇಳ್ತೇನೆ ನಾವು ಮೇಲೆನೆ. ಬಟ್ ಇದೇನಿದು ಇನ್ಶೂರೆನ್ಸ್ ಕ್ಯಾರಿಂಗ್ ಬಿಸ್ನೆಸ್ ಅಂತಹ ಎಂಟಿಟೀಸ್ ಗಳನ್ನ ಕೂಡ ನಾವು ಲೆವೆಲ್ 1 ಅಂತ ಅಂದ್ಬಿಟ್ಟು ಕರಿತೀವಿ. ಬ್ಯಾಂಕ್ಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಸ್ಮಾಲ್ ಎಂಟರ್ಪ್ರೈಸ್, ಸ್ಮಾಲ್ ಎಂಟಿಟೀಸ್ ನೋ, ನೆವರ್. ಅದೆಲ್ಲ ಕೂಡ ಲಾರ್ಜ್ ಎಂಟಿಟೀಸ್. ದಟ್ಸ್ ವೈ ಲೆವೆಲ್ 1 ಗೆ ಅದು ಸೇರುತ್ತೆ. Fine. Entities engaged in commercial, industrial or business activities, turnover is more than 250 crore in immediately preceding accounting year. ಪ್ರೆಸೀಡಿಂಗ್ ಅಕೌಂಟಿಂಗ್ ಇಯರ್ ಅಲ್ಲಿ ಟರ್ನ್ ಓವರ್ ಏನಾದ್ರು 250 ಕೋಟಿಗಿಂತ ಜಾಸ್ತಿ ಇದ್ರೆ ಅಂತಹ ಕಂಪನೀಸ್ ಏನಾಗುತ್ತೆ? ಆಬ್ವಿಯಸ್ಲಿ ಲಾಸ್ ಎಂಟಿಟೀಸ್ ಆಗುತ್ತೆ. ಓಕೆ, ನೆಕ್ಸ್ಟ್, ಅದೇ ಎಂಟಿಟೀಸ್ ಕಮರ್ಷಿಯಲ್, ಇಂಡಸ್ಟ್ರಿಯಲ್, ಬಿಸ್ನೆಸ್ ಆಕ್ಟಿವಿಟೀಸ್ ಅಲ್ಲಿ ಇದೆ ಅಂತಹ ಕಂಪನಿಗಳ ಬಾರೋಯಿಂಗ್ಸ್ ಲೈಕ್ ಡಿಬೆಂಚರ್ಸ್ ಆಗಿರ್ಬೋದು, ಲೋನ್ಸ್ ಆಗಿರ್ಬೋದು. ಸೊ ಆ ಬಾರೋಯಿಂಗ್ಸ್ ಏನಿದೆ ಮೋರ್ ದೆನ್ 50 crore ಇದ್ರೆ ಅದನ್ನ ಕೂಡ ನಾವು ಲಾರ್ಜ್ ಎಂಟಿಟೀಸ್ ಅಂತಾನೆ ಕರಿತೀವಿ. ಸೊ 50 crore ಸಾಲ ಮಾಡ್ತಾ ಇದಾರೆ ಅಂದ್ರೆ ಖಂಡಿತವಾಗ್ಲೂ ಅದು ಲಾರ್ಜ್ ಎಂಟಿಟೀಸೇ ಆಗಿರುತ್ತೆ, ರೈಟ್? ಫೈನ್. ನೆಕ್ಸ್ಟ್, ಹೋಲ್ಡಿಂಗ್ ಕಂಪನಿ ಆರ್ ಸಬ್ಸಿಡಿಯರಿ ಕಂಪನಿ ಆಫ್ ಎನಿ ಒನ್ ಆಫ್ ದಿ ಅಬೋ. ಇವಿಷ್ಟು ಕ್ರೈಟೇರಿಯಾನ ಯಾವ್ದಾದ್ರು ಕಂಪನಿ ಫಾಲೋ ಮಾಡಿದ್ರೆ ಆ ಕಂಪನಿಯ ಹೋಲ್ಡಿಂಗ್ ಕಂಪನಿ ಆಗಿ ಯಾವ್ದಿದೆ ಅಥವಾ ಆ ಕಂಪನಿಯ ಸಬ್ಸಿಡಿಯರಿ ಕಂಪನಿ ಆಗಿ ಯಾವ್ದಿದೆ ಅದು ಕೂಡ ಲಾರ್ಜ್ ಕಂಪನಿ ಅಂತ ಅಂದ್ಬಿಟ್ಟೆ ಕರಿತೀವಿ. ಈಗ ನಮ್ಮ ಹೋಲ್ಡಿಂಗ್ ಕಂಪನಿ ಲೆವೆಲ್ 1 ದಟ್ ಇಸ್ ಲಾರ್ಜ್ ಆಗಿದೆ, ಲಾರ್ಜ್ ಕಂಪನಿ ಆಗಿದೆ. ಇದರ ಅಂಡರ್ ಅಲ್ಲಿರುವಂತ ಸಬ್ಸಿಡಿಯರಿ ಕಂಪನಿ ಕೂಡ ನಾವು ಲಾರ್ಜ್ ಕಂಪನಿ ದಟ್ ಇಸ್ ಲೆವೆಲ್ 1 ಅಂತ ಅಂದ್ಬಿಟ್ಟೆ ಕನ್ಸಿಡರ್ ಮಾಡ್ತೇವೆ. ಅದೇ ಸಬ್ಸಿಡಿಯರಿ ಕಂಪನಿ ಲಾರ್ಜ್ ಇದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಹೋಲ್ಡಿಂಗ್ ಕಂಪನಿ ಏನಾಗಿರುತ್ತೆ? ಇದು ಕೂಡ ಲಾರ್ಜ್ ಇರುತ್ತೆ. ಇಸ್ ಇಟ್ ಓಕೆ? ನೆಕ್ಸ್ಟ್, ಲೆವೆಲ್ 2. ಲೆವೆಲ್ 2 ಅಂದ್ಬಿಟ್ಟು ಯಾವ್ದೆಲ್ಲ ಎಂಟರ್ಪ್ರೈಸಸ್ ಗೆ ಕರಿತೀವಿ ಅಂತ ಅಂದ್ರೆ, ಯಾವ್ದೆಲ್ಲ ಎಂಟಿಟೀಸ್ ಗಳ ಟರ್ನ್ ಓವರ್ ಲೆಸ್ ದೆನ್ ಆರ್ ಈಕ್ವಲ್ ಟು 250 crore ಇರುತ್ತೆ ಅಂತಹ ಎಂಟಿಟೀಸ್ ಗಳನ್ನ ನಾವು ಲೆವೆಲ್ 2 ಎಂಟಿಟೀಸ್ ಅಂತ ಕರಿತೀವಿ. ಇನ್ ಕೇಸ್ ಎಂಟಿಟೀಸ್ ಬಾರೋಯಿಂಗ್ ಲೆಸ್ ದೆನ್ ಆರ್ ಈಕ್ವಲ್ ಟು 50 crore ಇದ್ರೆ ಅದನ್ನ ನಾವು ಲೆವೆಲ್ 2 ಎಂಟಿಟೀಸ್ ಅಂತ ಅಂದ್ಬಿಟ್ಟು ಕರಿತೇವೆ. ಅಥವಾ ಹೋಲ್ಡಿಂಗ್ ಕಂಪನಿ ಆರ್ ಸಬ್ಸಿಡರಿ ಕಂಪನಿ ಆಫ್ ಎನಿ ಆಫ್ ದೀಸ್, ಎಲ್ಲಾದ್ರಲ್ಲೂ ಇದು ಕಾಮನ್. ಓಕೆ, ಫೈನ್. ನೆಕ್ಸ್ಟ್, ಲೆವೆಲ್ 3. ಲೆವೆಲ್ 3 ಗೆ ಏನಿದೆ ಕ್ರೈಟೇರಿಯಾ? ಟರ್ನ್ ಓವರ್ ಏನಾದ್ರು 50 crore ಲೆಸ್ ದೆನ್ ಆರ್ ಈಕ್ವಲ್ ಟು 50 crore ಇದ್ರೆ, ಅಥವಾ ಬಾರೋವಿಂಗ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 10 crore ಇದ್ರೆ, ಅಥವಾ ಹೋಲ್ಡಿಂಗ್ ಕಂಪನಿ ಆರ್ ಸಬ್ಸಿಡರಿ ಕಂಪನಿ ಆಫ್ ದಿಸ್ ಎಬೋ. ಫೈನ್. ಅದಾದ್ಮೇಲೆ ಲೆವೆಲ್ 4 ನ ಯಾವ್ದಂತ ಕರಿತೀವಿ ನಾವು? ವಿಚ್ ಆರ್ ನಾಟ್ ಕವರ್ಡ್ ಅಂಡರ್ ಎಬೋ. ಇದಿಷ್ಟನ್ನು ಬಿಟ್ಟು ಇನ್ಯಾವ್ದೆಲ್ಲ ಎಂಟಿಟೀಸ್ ಇದೆ ಅದನ್ನ ನಾವು ಲೆವೆಲ್ 4 ಅಂತ ಕರಿತೇವೆ. ಹೇಗಿರುತ್ತೆ ಇವಿಷ್ಟನ್ನು ಬಿಟ್ಟು ಅಂತ ಹೇಳಿದ್ರೆ? ಫಸ್ಟ್ಲಿ, ಇಫ್ ಇನ್ ಕೇಸ್ ಟರ್ನ್ ಓವರ್ ಲೆಸ್ ದೆನ್ ಆರ್ ಈಕ್ವಲ್ ಟು 10 crore ಇದ್ರೆ ಅದನ್ನ ನಾವು ಲೆವೆಲ್ 4 ಎಂಟಿಟೀಸ್ ಅಂತ ಕರಿತೀವಿ. ಅದೇ ಇಫ್ ಇನ್ ಕೇಸ್ ಬಾರೋಯಿಂಗ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 crore ಇದ್ರೆ ಹಾಗೆ, ಅಥವಾ holding company, subsidiary company of these above. Is it okay? Okay, for example, turnover 250 crore ಇದೆ ಅಂತ ಅಂದ್ಬಿಟ್ಟು ಅನ್ಕೊಳ್ಳೋಣ.
ಎಂಟಿಟೀಸ್ ನ ಟರ್ನ್ ಓವರ್ ಎಷ್ಟಿದೆ 250 crore ಇದೆ. ಸೊ ಇದು ಯಾವ ಲೆವೆಲ್ ಎಂಟಿಟಿ ಆಗುತ್ತೆ? ಲೆವೆಲ್ 1 ಎಂಟಿಟಿನ, ಲೆವೆಲ್ 2 ಎಂಟಿಟಿನ? ಲೆವೆಲ್ 2. ನಮ್ಗೆ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ ಅಂತ ಹೇಳಿದ್ರೆ 251, 253 crore ಅಥವಾ 260 crore ಈ ರೀತಿ ಆಟ ಆಡ್ಸಲ್ಲ ನಮ್ಗೆ. ಕರೆಕ್ಟ್ 250 crore ಅಂತಾನೆ ಕೊಡ್ತಾರೆ. ಸೊ ನಮ್ಗೆ ಕನ್ಫ್ಯೂಷನ್ ಎಕ್ಸಾಮ್ ಹಾಲ್ ಅಲ್ಲಿ. ಲೆವೆಲ್ 1 ಎಂಟಿಟಿನ, ಲೆವೆಲ್ 2 ಎಂಟಿಟಿನ? 250 crore ಅಂತ ಕೊಟ್ರೆ ಯಾವ್ದು ಬರಬೇಕು? ನಾವು ಲೆವೆಲ್ 2 ಅಂತಾನೆ ಬರಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಈಕ್ವಲ್ ಅಂತ ಹಾಕಿದ್ದೇನೆ. 250 crore ಅಂತ ಇದ್ರು ಕೂಡ 250 crore ಗಿಂತ ಕಮ್ಮಿ ಇದ್ರು ಕೂಡ ನಾವು ಲೆವೆಲ್ 2 ಎಂಟಿಟಿ ಅಂತ ಅಂದ್ಬಿಟ್ಟು ಕರಿತೇವೆ. ಅದೇ ಇಫ್ ಇನ್ ಕೇಸ್ ಬಾರೋಯಿಂಗ್ 10 crore ಇದೆ ಅನ್ಕೋಣ. ಸೊ ಇದು ಯಾವ ಎಂಟಿಟಿ ಆಗುತ್ತೆ? ಬಾರೋಯಿಂಗ್ 10 crore ಇದ್ರೆ ಲೆವೆಲ್ 3 ಎಂಟಿಟಿ ಆಗುತ್ತೆ. ಸೊ ಟರ್ನ್ ಓವರ್ 251 crore ಇದ್ರೆ ಯಾವ ಎಂಟಿಟಿ ಆಗುತ್ತೆ? ಲೆವೆಲ್ 1 ಎಂಟಿಟಿ ಆಗುತ್ತೆ. ಸೊ ಇದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಜಸ್ಟ್ ಲೆಸ್ ದೆನ್ ಅಲ್ಲ, ಈಕ್ವಲ್ ಕೂಡ ನೆನ್ಪಿಟ್ಕೊಂಡಿರ್ಬೇಕು. ಎಕ್ಸಾಮ್ ಅಲ್ಲಿ ನಮ್ಗೆ ಇದೇ ತಲೆ ಕೆಡೋದು, ಇದ್ರಲ್ಲೇ ಆಟ ಆಡಿಸ್ತಾರೆ ನಮ್ಗೆ. ಓಕೆ, ನೆಕ್ಸ್ಟ್ ಅಡಿಷನಲ್ ರಿಕ್ವೈರ್ಮೆಂಟ್. ಓಕೆ, ಇದು ಗೊತ್ತಾಯ್ತಲ್ಲ, ನಾವು ಯಾವ್ದ್ರ ರಿಲೇಟೆಡ್ ಹೇಳಿದ್ವಿ ಇಷ್ಟ ತನಕ? ನಾನ್ ಕಾರ್ಪೊರೇಟ್ ಎಂಟಿಟೀಸ್ ಗಳಿಗೆ ಕ್ರೈಟೀರಿಯಾ ನೋಡಿದ್ವಿ. ನಾನ್ ಕಾರ್ಪೊರೇಟ್ ಎಂಟಿಟೀಸ್ ನ ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಅಂತ ಅಂದ್ಬಿಟ್ಟು ನಾವು ಕರಿಬೇಕು ಅಂತ ಹೇಳಿದ್ರೆ ಏನೆಲ್ಲ ಕ್ರೈಟೀರಿಯಾಸ್ ಇದೆ, ಏನೆಲ್ಲ ಕ್ರೈಟೀರಿಯಾನ ಅದು ಫಾಲೋ ಮಾಡಿರ್ಬೇಕು ಆ ಎಂಟರ್ಪ್ರೈಸ್ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಓಕೆ, ನೆಕ್ಸ್ಟ್ ಅಡಿಷನಲ್ ರಿಕ್ವೈರ್ಮೆಂಟ್ಸ್. ಅಡಿಷನಲ್ ರಿಕ್ವೈರ್ಮೆಂಟ್ಸ್ ನಾನು ಲಾಸ್ಟ್ಗೆ ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ ಅಡಿಷನಲ್ ರಿಕ್ವೈರ್ಮೆಂಟ್ ಕಂಪನೀಸ್ಗೂ ಮತ್ತೆ ಅಡಿಷನಲ್ ರಿಕ್ವೈರ್ಮೆಂಟ್ ನಾನ್ ಕಂಪನೀಸ್ಗೂ ಕೂಡ ಒಂದೇ ತರ ಇದೆ. ಸೊ ಕಂಪನೀಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಾನು ಅವಾಗ್ಲೇನೆ ಇದನ್ನು ಕೂಡ ಹೇಳ್ತೇನೆ. ಓಕೆ, ನೆಕ್ಸ್ಟ್ ರಿಲ್ಯಾಕ್ಸೇಷನ್ ಅಂಡ್ ಎಕ್ಸೆಂಪ್ಷನ್ಸ್. ಸೊ ನಾನು ಅವಾಗ್ಲೇನೆ ಹೇಳಿದೆ, ರಿಲ್ಯಾಕ್ಸೇಷನ್ ಅಂಡ್ ಎಕ್ಸೆಂಪ್ಷನ್ಸ್ ಯಾರಿಗೆ ಇರೋದು? ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಎಂಟಿಟೀಸ್ಗೆ ಇದೆ. ಯಾವ್ದೆಲ್ಲ ಎಂಟಿಟೀಸ್ ಲೆವೆಲ್ 1 ಕ್ರೈಟೀರಿಯಾದಲ್ಲಿ ಇದೆ ಅಂತಹ ಎಂಟಿಟೀಸ್ ಏನ್ ಮಾಡ್ಬೇಕು? ಎಷ್ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇದೆ ಅಷ್ಟನ್ನು ಕೂಡ ಫಾಲೋ ಮಾಡಬೇಕು. ದಟ್ ಇಸ್ 27 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕೂಡ ಫಾಲೋ ಮಾಡಬೇಕು. ಹಾಗಾದ್ರೆ ಯಾರಿಗೆ ರಿಲ್ಯಾಕ್ಸೇಷನ್ಸ್ ಇದೆ ಅಂತ ಹೇಳಿದ್ರೆ ನಾನು ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಇವರೆಷ್ಟು ಜನಕ್ಕೆ ರಿಲ್ಯಾಕ್ಸೇಷನ್ ಇದೆ. ಸೊ ಏನೆಲ್ಲ ರಿಲ್ಯಾಕ್ಸೇಷನ್ ಇದೆ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ನೋಡೋಣ. ಯಾವ್ದಕ್ಕೆ? ನಾನ್ ಕಾರ್ಪೊರೇಟ್ ಎಂಟಿಟೀಸ್ ಗಳಿಗೆ ಇದು. ಇವೆಲ್ಲ ಯಾವ್ದಕ್ಕೆ ರಿಲ್ಯಾಕ್ಸೇಷನ್? ನಾನ್ ಕಾರ್ಪೊರೇಟ್ ಎಂಟಿಟೀಸ್, ನಾಟ್ ಫಾರ್ ಕಂಪನೀಸ್. ಇಲ್ಲಿಗೆ ಹೋಗೋಕ್ಕೂ ಮುಂಚೆ ನಾನಲ್ಲಿ ಏನೆಲ್ಲ ಬರ್ದಿದ್ದಾನೆ ಅದ್ರ ಮೀನಿಂಗ್ ಏನಂತ ತಿಳ್ಕೊಂಡ್ ಬರೋಣ. ಫಸ್ಟ್ NA ಅಂತ ಏನ್ ಬರ್ದಿನಿ ಅದು ನಾಟ್ ಅಪ್ಲಿಕೇಬಲ್ ಅಂತ. ಅಂದ್ರೆ ಆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಇದು AS ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 10, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 11, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 13 ಈ ತರ. ಸೊ ನಾಟ್ ಅಪ್ಲಿಕೇಬಲ್ ಅಂದ್ರೆ ಆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಂಬರ್ ನಾನು ಏನ್ ಬರ್ದಿದ್ದೀನಿ ಅದು ಅಪ್ಲಿಕೇಬಲ್ ಆಗಲ್ಲ ಲೆವೆಲ್ 2 ಅಥವಾ ಲೆವೆಲ್ 3 ಎಂಟಿಟೀಸ್ ಗಳಿಗೆ ಅಂತ. NA ಅಂದ್ರೆ ಏನು? ನಾಟ್ ಅಪ್ಲಿಕೇಬಲ್. ಸೊ ಈ ರೀತಿ ನಾನು ಡ್ಯಾಶ್ ಹಾಕಿದಕ್ಕೆಲ್ಲ ಆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಅಪ್ಲೈ ಮಾಡಬೇಕು ಆ ಲೆವೆಲ್ ಎಂಟಿಟೀಸ್ ಗಳು ಅಂತ. DE ಅಂತ ಹೇಳಿದ್ರೆ ಡಿಸ್ಕ್ಲೋಸರ್ ಎಕ್ಸೆಂಪ್ಷನ್. ಲೆವೆಲ್ 3ಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 10 ದಟ್ ಇಸ್ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಪ್ಲೈ ಆಗುತ್ತೆ, ಆದ್ರೆ ಸ್ವಲ್ಪ ಡಿಸ್ಕ್ಲೋಸರ್ ಎಕ್ಸೆಂಪ್ಷನ್ ಇದೆ ಅಂತ. ಅಪ್ಲೈ ಆಗುತ್ತೆ ಆದ್ರೆ ಯಾವ್ದ್ರಲ್ಲಿ ಎಕ್ಸೆಂಪ್ಷನ್ಸ್ ಇದೆ? ಡಿಸ್ಕ್ಲೋಸರ್ ಅಲ್ಲಿ ಎಕ್ಸೆಂಪ್ಷನ್ ಇದೆ. ಸೊ ದಟ್ ಇಸ್ ವಾಟ್ DE. ಅದನ್ನ ನಾನು DE ಅಂತ ಅಂದ್ಬಿಟ್ಟು ಬರ್ದಿದ್ದೇನೆ. ಆಫ್ಟರ್ ದಟ್ ಇಲ್ಲಿ E ಅಂತ ಏನೆಲ್ಲ ಇದೆ ಅದು ಅಪ್ಲಿಕೇಬಲ್ ವಿತ್ ಎಕ್ಸೆಂಪ್ಷನ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 15 ಏನಿದೆ ಲೆವೆಲ್ 2, ಲೆವೆಲ್ 3, ಲೆವೆಲ್ 4ಗೆ ಅಪ್ಲಿಕೇಬಲ್ ಆಗುತ್ತೆ ಅಲಾಂಗ್ ವಿತ್ ಎಕ್ಸೆಂಪ್ಷನ್. ಸ್ವಲ್ಪ ಎಕ್ಸೆಂಪ್ಷನ್ಸ್ ಕೂಡ ಇದೆ ಅಂತ. ಸೊ ಟ್ಯಾಕ್ಸ್ ಅಂತ ಇಲ್ಲಿ ಒಂದಕ್ಕೆ ಇದೆ. ಸೊ ಟ್ಯಾಕ್ಸ್ ಅಂದ್ರೆ ಏನು? ಅಪ್ಲಿಕೇಬಲ್ ಓನ್ಲಿ ಫಾರ್ ಕರೆಂಟ್ ಟ್ಯಾಕ್ಸ್ ರಿಲೇಟೆಡ್ ಪ್ರಾವಿಷನ್. ಕರೆಂಟ್ ಟ್ಯಾಕ್ಸ್ ರಿಲೇಟೆಡ್ ಪ್ರಾವಿಷನ್ಸ್ಗೆ ಮಾತ್ರ ಅಪ್ಲೈ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇದಷ್ಟನ್ನು ನಾವು ಈಗ ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಎಂಟಿಟೀಸ್ ಗಳಲ್ಲಿ ನೋಡೋಣ. ಓಕೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಅಂದ್ರೆ ಯಾವುದು? ಕ್ಯಾಶ್ ಫ್ಲೋ. ಸೊ ನಾನು ಇಲ್ಲಿ ಬರ್ದಿದ್ದೀನಿ ಏನೆಲ್ಲ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇದೆ ಅಂತ. AS3 ಅಂದ್ರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಓಕೆ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇದು 3ಕ್ಕೂ ಕೂಡ ಅಪ್ಲಿಕೇಬಲ್ ಇಲ್ಲ.
ಏನು ನಾಟ್ ಅಪ್ಲಿಕೇಬಲ್, ನಾಟ್ ಅಪ್ಲಿಕೇಬಲ್, ನಾಟ್ ಅಪ್ಲಿಕೇಬಲ್. ಅಕೌಂಟಿಂಗ್ ಹಾಗಾದ್ರೆ ಯಾರಿಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಇದೆ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಬೇಕಾಗಿದ್ದು ಲೆವೆಲ್ 1 ಎಂಟಿಟೀಸ್ಗಳು ಮಾತ್ರ. ಲೆವೆಲ್ 2 ಎಂಟಿಟೀಸ್ ಅಲ್ಲಿ ಯಾರೆಲ್ಲ ಇದ್ದಾರೆ, ಲೆವೆಲ್ 3 ಅಲ್ಲಿ ಯಾರೆಲ್ಲ ಇದ್ದಾರೆ, ಲೆವೆಲ್ 4 ಅಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದು ಬೇಡ. ಓಕೆ, ನೆಕ್ಸ್ಟ್ AS10 ಅಂತ ಹೇಳಿದ್ರೆ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್. ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಲೆವೆಲ್ 2ಗೆ ಪೂರ್ತಿಯಾಗಿ ಅಪ್ಲಿಕೇಬಲ್ ಆಗುತ್ತೆ. ಹೇಗೆ ಲೆವೆಲ್ 1ಗೆ ಅಪ್ಲೈ ಆಗುತ್ತೆ ಅದೇ ರೀತಿ ಲೆವೆಲ್ 2ಗೂ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಪ್ಲೈ ಆಗುತ್ತೆ. ಆದ್ರೆ ಡಿಸ್ಕ್ಲೋಸರ್ ಎಕ್ಸೆಂಪ್ಷನ್ ಯಾರಿಗೆ ಇದೆ, ಲೆವೆಲ್ 3 ಎಂಟಿಟೀಸ್ಗಳಿಗೆ ಡಿಸ್ಕ್ಲೋಸರ್ ಅಲ್ಲಿ ಎಕ್ಸೆಂಪ್ಷನ್ ಇದೆ. ಇವರು ಕೂಡ ಪ್ರಾವಿಷನ್ಸ್ ಏನೆಲ್ಲ ಆಯ್ತು ಅದನ್ನ ಫಾಲೋ ಮಾಡಬೇಕು. ಆದ್ರೆ ಡಿಸ್ಕ್ಲೋಸರ್ ಅಲ್ಲಿ ಸ್ವಲ್ಪ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ ಯಾರ್ಯಾರಿಗೆ, ಲೆವೆಲ್ 3 ಮತ್ತೆ ಲೆವೆಲ್ 4ಗೆ. ಓಕೆ, ನೆಕ್ಸ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 11. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 11 ಅಂದ್ರೆ ಯಾವುದು, ದಿ ಎಫೆಕ್ಟ್ ಆಫ್ ಚೇಂಜಸ್ ಇನ್ ಫಾರಿನ್ ಎಕ್ಸ್ಚೇಂಜ್ ರೇಟ್. ಓಕೆ, ಲೆವೆಲ್ 2ಗೆ ಅಪ್ಲಿಕೇಬಲ್ ಇದೆ, ಲೆವೆಲ್ 3ಗೆ ಡಿಸ್ಕ್ಲೋಸರ್ ಎಕ್ಸೆಂಪ್ಷನ್, ಡಿಸ್ಕ್ಲೋಸರ್ ಅಲ್ಲಿ ಸ್ವಲ್ಪ ಎಕ್ಸೆಂಪ್ಷನ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 13 ಲೆವೆಲ್ 2ಗೆ ಅಪ್ಲೈ ಆಗುತ್ತೆ, ಲೆವೆಲ್ 3ಗೆ ಅಪ್ಲೈ ಆಗುತ್ತೆ, ಲೆವೆಲ್ 4ಗೆ ಡಿಸ್ಕ್ಲೋಸರ್ ಎಕ್ಸೆಂಪ್ಷನ್ ಇದೆ. ಸೊ ಹೀಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 14 ಇವೆರಡಕ್ಕೆ ಅಪ್ಲೈ ಆಗುತ್ತೆ, ಇದಕ್ಕೆ ಡಿಸ್ಕ್ಲೋಸರ್ ಎಕ್ಸೆಂಪ್ಷನ್ ಇದೆ. ಸೊ ಇದೇ ರೀತಿ ಓದ್ತಾ ಹೋಗೋದು. ಇದಷ್ಟನ್ನು ಕೂಡ ಹೇಗೆ ನೆನ್ಪಿಟ್ಕೊಳ್ಳೋದು, ನಾವು ಈ ತರ ಬರ್ದಿಟ್ಕೊಂಡು ನೆನ್ಪಿಟ್ಕೊಳ್ಬೇಕು. ಲೆವೆಲ್ 2ಗೆ ನಾನ್ ಅಪ್ಲಿಕೇಬಲ್ ಎಷ್ಟೆಲ್ಲ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇದೆ, AS3, AS17, AS20, AS21, AS23, AS24, AS25, AS27 ನಾನ್ ಅಪ್ಲಿಕೇಬಲ್. ಸೊ ಇದಿಷ್ಟನ್ನು ಕೂಡ ಬೈ ಹಾರ್ಟ್ ಹೊಡೆಯೋದು. ನಾನ್ ಅಪ್ಲಿಕೇಬಲ್ಗೆ 3, 17, 20, 21, 23, 24, 25, 27 ಯಾವುದಕ್ಕೆ, ಲೆವೆಲ್ 2 ಎಂಟಿಟೀಸ್ಗೆ. ಎಕ್ಸೆಂಪ್ಷನ್ ಅಪ್ಲಿಕೇಬಲ್ ವಿತ್ ಎಕ್ಸೆಂಪ್ಷನ್ ಲೆವೆಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 15 ಏನಿದೆ ಅದು ಅಪ್ಲಿಕೇಬಲ್ ವಿತ್ ಎಕ್ಸೆಂಪ್ಷನ್ ಯಾರಿಗೆ, ಲೆವೆಲ್ 2 ಎಂಟಿಟೀಸ್ಗೆ. ಹಾಗೆ ಲೆವೆಲ್ 2 ಎಂಟಿಟೀಸ್ಗೆ ಡಿಸ್ಕ್ಲೋಸರ್ ಎಕ್ಸೆಂಪ್ಷನ್ ಎಷ್ಟಿದೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 19, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 29, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 28 ಇದೆ. 28 ಏನಿದೆ ಅದಷ್ಟು ಡಿಸ್ಕ್ಲೋಸರ್ ಎಕ್ಸೆಂಪ್ಷನ್ಸ್ ಇದೆ. ಸೊ ಇದೇ ರೀತಿ ನೆಕ್ಸ್ಟ್ ಲೆವೆಲ್ 3ಗೆ ನಾನ್ ಅಪ್ಲಿಕೇಬಿಲಿಟಿ ಯಾವ್ದಿದ್ರೆ 3, 17, 18 ಸ್ವಲ್ಪ ಈಕ್ವಲ್ ಆಗಿ ಇರುತ್ತೆ ನೋಡಿ, 20, 21. ಸೊ ಈಸಿ ಈ ರೀತಿ ಬೈ ಹಾರ್ಟ್ ಹೊಡೆದ್ರೆ ನಾನ್ ಅಪ್ಲಿಕೇಬಲ್ ಯಾವ್ದೆಲ್ಲ ಇದೆ, ಎಕ್ಸೆಂಪ್ಷನ್ ಯಾವ್ದೆಲ್ಲ ಇದೆ, ಡಿಸ್ಕ್ಲೋಸರ್ ಎಕ್ಸೆಂಪ್ಷನ್ ಯಾವ್ದೆಲ್ಲ ಇದೆ. ಸೊ ಈ ರೀತಿ ಬೈ ಹಾರ್ಟ್ ಹೊಡೆಯೋಣ. ಓಕೆ, ರಿಲೇಟೆಡ್ ಕ್ವೆಶನ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ನಾವು ಬೈ ಹಾರ್ಟ್ ಹೊಡಿಬೇಕು. ಯಾವ ರೀತಿ ಕ್ವೆಶನ್ಸ್ ಬರುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಕಂಪನಿ ಕೊಟ್ಟಿರ್ತಾರೆ, ಆ ಕಂಪನಿ ಟರ್ನ್ ಓವರ್ ಅಥವಾ ಬಾರೋಯಿಂಗ್ಸ್ ಏನೋ ಕೊಟ್ಟಿರ್ತಾರೆ. ಸೊ 250 crore ಅಥವಾ ಏನೋ ಕೊಟ್ಟಿರ್ತಾರೆ. ಆ ಟರ್ನ್ ಓವರ್ ಅಥವಾ ಬಾರೋಯಿಂಗ್ಸ್ ಅಮೌಂಟ್ ನ ಮೇಲೆ ನಾವು ಅದು ಲೆವೆಲ್ 1 ಲೆವೆಲ್ 2 ಅಂತ ಅಂದ್ಬಿಟ್ಟು ಕಂಡು ಹಿಡಿತೀವಿ. ಸೊ ಲೆವೆಲ್ 1 ಅಂದ್ರೆ ಯಾವ್ದೆಲ್ಲ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬರುತ್ತೆ ಅಷ್ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಪ್ಲೈ ಆಗುತ್ತೆ. ಇಲ್ಲ ಲೆವೆಲ್ 2 ಆಗಿದೆ ಅದ್ರ ಆನ್ಸರ್. ಅವ್ರು ಏನ್ ಕ್ವೆಶನ್ ಕೊಟ್ಟಿದ್ದಾರೆ ಟರ್ನ್ ಓವರ್ ಅಥವಾ ಬಾರೋಯಿಂಗ್ಸ್, ಅದನ್ನ ನೋಡಿದ್ರೆ ಈ ಕಂಪನಿ ಲೆವೆಲ್ 2 ಅಂಡರ್ ಅಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ಏನಾದ್ರೂ ಆನ್ಸರ್ ಇದ್ರೆ ಅವಾಗ ನಾವೇನ್ ಬರೀತೀವಿ, ಈ ಕಂಪನಿ ಲೆವೆಲ್ 2 ಅಂಡರ್ ಅಲ್ಲಿ ಇದೆ. ಸೊ ಅದಕ್ಕೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3, 17, 20, 21, 23, 24, 25, 27 ನಾನ್ ಅಪ್ಲಿಕೇಬಲ್ ಇದೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 15 ಅಪ್ಲಿಕೇಬಲ್ ವಿತ್ ಎಕ್ಸೆಂಪ್ಷನ್ಸ್ ಇದೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 19, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 29 ಅಂಡ್ 28 ಏನಿದೆ ಡಿಸ್ಕ್ಲೋಸರ್ ಎಕ್ಸೆಂಪ್ಷನ್ ಇದೆ ಅಂತ ಅಂದ್ಬಿಟ್ಟು ಬರೆಯೋದು ಅಷ್ಟೇ. ಸೊ ಇದಕ್ಕೋಸ್ಕರ ನಾವು ಇದನ್ನ ಬೈ ಹಾರ್ಟ್ ಹೊಡಿಬೇಕು ಅಂತ ಹೇಳಿದ್ದು. ಇಸ್ ಇಟ್ ಓಕೆ? ಫೈನ್. ನೆಕ್ಸ್ಟ್ ಕಂಪನೀಸ್ ಗಳಿಗೆ ಯಾವ ರೀತಿ ಎಲ್ಲ ಕ್ರೈಟೇರಿಯಾ ಇದೆ ಅಂತ ಅಂದ್ಬಿಟ್ಟು ನೋಡೋಣ. ಕಂಪನೀಸ್ ಅಂತ ಅಂದ್ರೆ ಏನು, ಕಂಪನೀಸ್ ಆಕ್ಟ್ ಅಲ್ಲಿ ಯಾವ್ದೆಲ್ಲ ಎಂಟರ್ಪ್ರೈಸಸ್ ರಿಜಿಸ್ಟ್ರೇಷನ್ ಆಗಿರುತ್ತೆ ಅದನ್ನ ನಾವು ಕಂಪನೀಸ್ ಅಂತ ಅಂದ್ಬಿಟ್ಟು ಕರಿತೀವಿ. ಓಕೆ, ನಾನ್ ಕಾರ್ಪೊರೇಟ್ ಎಂಟಿಟೀಸ್ ನಾವು 4 ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಮಾಡಿದೀವಿ, ರೈಟ್? ಏನೇನಂತ, ಲೆವೆಲ್ 1, ಲೆವೆಲ್ 2 ಎಂಟಿಟಿ, ಲೆವೆಲ್ 3 ಎಂಟಿಟಿ, ಲೆವೆಲ್ 4 ಎಂಟಿಟೀಸ್ ಅಂತ ಅಂದ್ಬಿಟ್ಟು 4 ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಮಾಡಿದ್ವಿ. ಅದೇ ಕಂಪನೀಸ್ ನ ನಾವು 2 ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಮಾಡಿದೀವಿ, ದಟ್ ಈಸ್ SMC ಕಂಪನಿ ಮತ್ತೆ ನಾನ್ SMC ಕಂಪನಿ ಅಂತ. SMC ಅಂದ್ರೆ ಸ್ಮಾಲ್ ಅಂಡ್ ಮೀಡಿಯಂ ಸೈಜ್ಡ್ ಕಂಪನಿ. ಓಕೆ, what is the meaning of SMC? SMC means a company. We know that not ಲಿಸ್ಟೆಡ್ ಆಗಿರಬಾರ್ದು. ಲಿಸ್ಟೆಡ್ ಆಗಿದ್ರೆ ಏನಾಗುತ್ತೆ, ಅದು ಲಾರ್ಜ್ ಎಂಟಿಟಿ ಆಗುತ್ತೆ. ಲಾರ್ಜ್ ಅಂತ ಅಂದ್ರೆ ನಾನ್ SMC
Is it okay? Not listed. Listed ಆಗಿರಬಾರ್ದು SMC company. Not a bank, financial institution, insurance company. If in case bank, financial institution ಅಥವಾ insurance company ಆಗಿದ್ರೆ ಏನಾಗುತ್ತೆ? Non SMC ಆಗುತ್ತೆ. ಟರ್ನ್ ಓವರ್ ನಾಟ್ ಎಕ್ಸೀಡ್ 250 crore. 250 crore ಗಿಂತ ಜಾಸ್ತಿ ಟರ್ನ್ ಓವರ್ ಇರಬಾರ್ದು. ಇಫ್ ಇನ್ ಕೇಸ್ 250 crore ಇದ್ರೆ 250 crore ಇದ್ರೆ ಅವಾಗ ನಾವು SMC ಅಂತ ಕರಿತೇವೆ. ಏನು ಎಕ್ಸೀಡ್ ಆಗಿರಬಾರ್ದು ಅಷ್ಟೇ. ಬೋರೋವಿಂಗ್ ಆಲ್ಸೋ ನಾಟ್ ಎಕ್ಸೀಡ್ 50 crore. ಇಫ್ ಇನ್ ಕೇಸ್ ಎಕ್ಸೀಡ್ ಆದ್ರೆ ಅದೇನಾಗುತ್ತೆ? ನಾನ್ SMC ಆಗುತ್ತೆ. ನಾಟ್ ಹೋಲ್ಡಿಂಗ್ ಕಂಪನಿ ಆರ್ ಸಬ್ಸಿಡರಿ ಕಂಪನಿ ಆಫ್ ಕಂಪನಿ ವಿಚ್ ಇಸ್ ನಾಟ್ SMC. ನಾನ್ SMC ಯ ಹೋಲ್ಡಿಂಗ್ ಕಂಪನಿ ಸಬ್ಸಿಡರಿ ಕಂಪನಿ ಆಗಿರಬಾರ್ದು. ಆಗಿದ್ರೆ ಅದು ನಾನ್ SMC ಆಗತ್ತೆ. ಇಲ್ಲ ಆಗಿಲ್ಲ ಅಂತ ಹೇಳಿದ್ರೆ ಅದು SMC ಆಗತ್ತೆ. Is it okay? ಸೊ ಇದು ಒಂದೇ ಡೆಫಿನೇಷನ್ ಅಲ್ಲಿ ನಮ್ಗೆ ನಾನ್ SMC ಅಂದ್ರೆ ಏನು ಅಂತ ಅಂದ್ಬಿಟ್ಟು ಕೂಡ ತಿಳ್ಕೊಂಡ್ವಿ. ಲಿಸ್ಟೆಡ್ ಆಗಿದ್ರೆ, ಬ್ಯಾಂಕ್ ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇದ್ರೆ, ಟರ್ನ್ ಓವರ್ ಕ್ರಾಸ್ ಆಗಿದ್ರೆ, ಬೋರೋವಿಂಗ್ ಕ್ರಾಸ್ ಆಗಿದ್ರೆ, ಹೋಲ್ಡಿಂಗ್ ಕಂಪನಿ, ಸಬ್ಸಿಡರಿ ಕಂಪನಿ, ಇದಿಷ್ಟು ಕ್ರೈಟೇರಿಯಾ ಅಂಡರ್ ಅಲ್ಲಿ ಇದ್ರೆ ಅದ್ರ ನಾವು ನಾನ್ SMC ಅಂತ ಅಂದ್ಬಿಟ್ಟು ಕರಿತೀವಿ. ಇದಷ್ಟು ಕ್ರೈಟೇರಿಯಾ ಫಾಲೋ ಮಾಡ್ತಾ ಇಲ್ಲ ನಮ್ಮ ಎಂಟರ್ಪ್ರೈಸಸ್ ಗಳು ಅಂತ ಅಂದ್ರೆ ಅದ್ರ ನಾವು SMC ಅಂತ ಅಂದ್ಬಿಟ್ಟು ಕರಿತೀವಿ. ಇಸ್ ಇಟ್ ಓಕೆ? ಫೈನ್. ನಾನು ಅವಾಗ್ಲೇನೆ ಹೇಳಿದ್ದೆ ನಾನ್ SMC ಗಳು ಏನ್ ಮಾಡ್ಬೇಕು, ಅಷ್ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನು ಕೂಡ ಫಾಲೋ ಮಾಡ್ಬೇಕು. AS27 ಅಷ್ಟು 27 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನು ಕೂಡ ಫಾಲೋ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದೆ. ಆದ್ರೆ SMC ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಎಕ್ಸೆಂಪ್ಷನ್ಸ್ ಇರುತ್ತೆ ಅಂತ. ಸೊ ಇಷ್ಟೊತ್ತು ನಾವು ನಾನ್ ಕಾರ್ಪೊರೇಟ್ ಎಂಟಿಟೀಸ್ ಗಳಿಗೆ ಯಾವ ತರ ಎಕ್ಸೆಂಪ್ಷನ್ ರಿಲ್ಯಾಕ್ಸೇಷನ್ ಇರುತ್ತೆ ಅಂತ ಅಂದ್ಬಿಟ್ಟು ನೋಡಿದ್ವಿ. ಸೊ ನಾವು SMC ಗೆ ಯಾವ ರೀತಿ ಲೈಕ್ ಕಂಪನೀಸ್ ಅಲ್ಲಿ SMC ಗೆ ಯಾವ ರೀತಿ ರಿಲ್ಯಾಕ್ಸೇಷನ್ ಅಂಡ್ ಎಕ್ಸೆಂಪ್ಷನ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. Accounting standard not applicable to SMC company. Idishtu accounting standard while preparing the financial statement SMC companies ಗಳು ಅಪ್ಲೈ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾವ್ದಿಲ್ಲ? ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಓಕೆ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದು ಬೇಡ. ಯಾರು? SMC. ಸೆಗ್ಮೆಂಟ್ ರಿಪೋರ್ಟಿಂಗ್, ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಅಕೌಂಟಿಂಗ್ ಫಾರ್ ಇನ್ವೆಸ್ಟ್ಮೆಂಟ್ ಇನ್ ಅಸೋಸಿಯೇಟ್ಸ್ ಇನ್ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಫೈನಾನ್ಷಿಯಲ್ ರಿಪೋರ್ಟಿಂಗ್ ಆಫ್ ಇಂಟ್ರೆಸ್ಟ್ ಇನ್ ಜಾಯಿಂಟ್ ವೆಂಚರ್. ಸೊ ಇದಿಷ್ಟು ಸ್ಟ್ಯಾಂಡರ್ಡ್ಸ್ ನ ಯಾರು ಅಪ್ಲೈ ಮಾಡೋದು ಬೇಡ? SMC ಕಂಪನಿಗಳು ಪೂರ್ತಿಯಾಗಿ ಅಪ್ಲೈ ಮಾಡೋದು ಬೇಡ. ಬಟ್ ಇಲ್ಲಿ ಸಮ್ ರಿಲ್ಯಾಕ್ಸೇಷನ್ ಟು SMC, ಫ್ಯೂ ಪ್ಯಾರಾಗ್ರಾಫ್ ನಾಟ್ ಅಪ್ಲಿಕೇಬಲ್. ಯಾವ್ದಕ್ಕೆಲ್ಲ? ಎಂಪ್ಲಾಯಿ ಬೆನಿಫಿಟ್ಸ್, leases, earning per share, impairment of assets, provision, contingent liabilities and contingent assets. ಇವಿಷ್ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಏನಿದೆ, ಫ್ಯೂ ಪ್ಯಾರಾಗ್ರಾಫ್ ನಾಟ್ ಅಪ್ಲಿಕೇಬಲ್. ಒಂದಿಷ್ಟು ಪ್ಯಾರಾಗ್ರಾಫ್ ಮಾತ್ರ ಅಪ್ಲಿಕೇಬಲ್ ಇಲ್ಲ, ಇನ್ನೆಲ್ಲ ಉಳಿದಿದ್ದು ಅಪ್ಲೈ ಮಾಡಬೇಕು. ಓಕೆ, ನೆಕ್ಸ್ಟ್ AS25 is applicable to all companies including SMC but only if the entity is required to prepare and present interim financial statement. Most SMCs are not mandated by law or regulator to do so, hence they usually do not apply AS25 in practice. AS25 ಎಲ್ಲರೂ ಕೂಡ ಅಪ್ಲಿಕೇಬಲ್ ಮಾಡಬೇಕು. ಯಾವಾಗ ಅವರು ಇಂಟೀರಿಯಂ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಬೇಕಾದ್ರೆ AS25 ನ ಅಪ್ಲಿಕೇಬಲ್ ಮಾಡಬೇಕು. ಇಸ್ ಇಟ್ ಓಕೆ? ಇಫ್ ಇನ್ ಕೇಸ್ SMC ಕಂಪನೀಸ್ ಗಳು ಇಲ್ಲ ಇಂಟೀರಿಯಂ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನಾವು ಪ್ರಿಪೇರ್ ಮಾಡಲ್ಲ ಅಂತ ಅಂದ್ರೂ ಅಡ್ಡಿಲ್ಲ, ಮಾಡ್ಲಿಲ್ಲ ಅಂದ್ರೂ ಅಡ್ಡಿಲ್ಲ. ಇಫ್ ಇನ್ ಕೇಸ್ ಮಾಡ್ತೀವಿ ಅಂತ ಅವ್ರು ಡಿಸೈಡ್ ಮಾಡಿದ್ರೆ ಆಸ್ ಪರ್ AS25 ಮಾಡಬೇಕು. Most SMCs are not mandated by law or regulatory to do so, hence they usually do not apply AS25 in practice. So AS25 usual ಆಗಿ ಯಾವ SMC ಕೂಡ ಪ್ರಿಪೇರ್ ಮಾಡುದಿಲ್ಲ, ಬಟ್ ಇಂಟೀರಿಯಂ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಅವರು ಪ್ರಿಪೇರ್ ಮಾಡಬೇಕು ಅಂತ ಅವ್ರಿಗೆ ಅನ್ಸಿದ್ರೆ ಆಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 25 ಮಾಡಬೇಕು. ಇಸ್ ಇಟ್ ಓಕೆ? ವಾಟ್ ಐ ಆಮ್ ಸೇಯಿಂಗ್ ಇಸ್ SMC ಕಂಪನಿಗಳು ಇಂಟೀರಿಯಂ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡೋದು ಬೇಡ. ಓಕೆ, ಅದು ಮ್ಯಾಂಡೇಟರಿ ಇಲ್ಲ ಅವ್ರಿಗೆ, ಅವ್ರು ಪ್ರಿಪೇರ್ ಮಾಡೋದು ಬೇಡ. ಪ್ರಿಪೇರ್ ಮಾಡ್ತಾ ಇಲ್ಲ ಅಂದ್ರೆ ಏನು? AS25 ನ ಅವರು ಅಪ್ಲೈ ಮಾಡೋದು ಬೇಡ ಅಂತ ಇಲ್ಲ. ನನ್ಗೊಂದು ಕಂಪನಿ SMC ಕಂಪನಿ ಇದೆ, ನನ್ಗೆ ಅನ್ಸಿದ್ರೆ ನನ್ ಇಂಟೀರಿಯಂ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನಾನು ಪ್ರಿಪೇರ್ ಮಾಡ್ಬೇಕು ಅಂತ. ಓಕೆ, ಪ್ರಿಪೇರ್ ಮಾಡ್ತೀರಾ? ಓಕೆ, ಪ್ರಿಪೇರ್ ಮಾಡಿ. ಆದ್ರೆ ಹೇಗೆ ಪ್ರಿಪೇರ್ ಮಾಡ್ಬೇಕು? ಆಸ್ ಪರ್ AS25 ಮಾಡಬೇಕು. AS25 ಅಲ್ಲಿ ಏನೆಲ್ಲ ಪ್ರೊವಿಷನ್ ಇದೆ ಅದ್ರ ಆಸ್ ಪರ್ ಮಾಡ್ಬೇಕು ಅಂತ. ಸೊ ಮ್ಯಾಂಡೇಟರಿ ಇಲ್ಲ, ನಿಮ್ಮ ಇಷ್ಟ. ನೀವು ಪ್ರಿಪೇರ್ ಮಾಡ್ತೀರಾ ಅಂತ ಅಂದ್ರೆ ಆಸ್ ಪರ್ 25 ಮಾಡಿ, ಇಲ್ಲ ಅಂತ ಅಂದ್ರೆ ಬೇಡ ಅಂತ. ಇಸ್ ಇಟ್ ಓಕೆ? ಸೊ ದಿಸ್ ಇಸ್ ಆಲ್ ಅಬೌಟ್ ದ ಎಕ್ಸೆಂಪ್ಷನ್ಸ್ ಅಂಡ್ ರಿಲ್ಯಾಕ್ಸೇಷನ್ಸ್. ಓಕೆ, ನೆಕ್ಸ್ಟ್ ಸೊ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ನಾನು ಅವಾಗ್ಲೇ ಹೇಳಿದೆ. ಇಲ್ಲೇನ್ ಅಡಿಷನಲ್ ರಿಕ್ವೈರ್ಮೆಂಟ್ಸ್ ನಾನ್ ಕಾರ್ಪೊರೇಟ್ ಎಂಟಿಟೀಸ್ ಗೆ ಇದೆ, ಹಾಗೆ ಕಂಪನೀಸ್ ಗಳಲ್ಲಿ ಅಡಿಷನಲ್ ಇನ್ಸ್ಟ್ರಕ್ಷನ್ ಅಂತ ಇದೆ. ಎರಡು ಕೂಡ ಸೇಮ್ ಇರುತ್ತೆ, ಆದ್ರೆ
ನಾನ್ ಕಾರ್ಪೊರೇಟ್ ಎಂಟಿಟೀಸ್ಗೆ MSME ಅಂತ ಅಂದ್ಬಿಟ್ಟು ಬರೀರಿ, ಕಂಪನೀಸ್ ಗಳಿಗೆ SMC ಅಂತ ಅಂದ್ಬಿಟ್ಟು ಬರೆಯೋದು ಅಷ್ಟೇ. ಓಕೆ, ಎಲ್ಲ ರೂಲ್ಸ್ ಏನಿದೆ ಇದ್ರಲ್ಲಿ ಎಲ್ಲ ಕೂಡ ಸೇಮ್. ಅದಕ್ಕೋಸ್ಕರ ನಾನು SMC ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದನ್ನು ಕೂಡ ನಾವು MSME ಕೂಡ ಅದೇ ರೀತಿ ತಗೊಳ್ಳೋದು. MSME ಅಂದ್ರೆ ಏನು? ಮೀಡಿಯಂ, ಸ್ಮಾಲ್ ಅಂಡ್ ಮೈಕ್ರೋ ಸೈಜ್ಡ್ ಎಂಟರ್ಪ್ರೈಸಸ್. SMC ಅಂದ್ರೆ ಸ್ಮಾಲ್ ಅಂಡ್ ಮೀಡಿಯಂ ಸೈಜ್ಡ್ ಕಂಪನೀಸ್. ಓಕೆ, if a company belongs to SMC, then it should disclose the fact that it has complied with accounting standard as applicable to SMC. ಈಗ ನಂದು ಒಂದು ಕಂಪನಿ ಇದೆ, ಆ ಕಂಪನಿ SMC ಅಂಡರ್ ಅಲ್ಲಿ ಬರುತ್ತೆ. ಯಾಕೆ SMC ಅಂಡರ್ ಅಲ್ಲಿ ಬರುತ್ತೆ? ಈಗ ನನ್ನ ಟರ್ನ್ ಓವರ್ 250 crore ಒಳಗಿದೆ. ಸೊ 250 crore ನಾನು ಕ್ರಾಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? SMC ಕಂಪನಿ ಆಗುತ್ತೆ, ರೈಟ್? ಈಗ ನನ್ನ ಕಂಪನಿ SMC ಆದ್ರೆ ನಾನು ಡಿಸ್ಕ್ಲೋಸ್ ಮಾಡಬೇಕು ಏನಂತ, ನನ್ನ ಕಂಪನಿ SMC. ಸೊ ನಾನು ಏನೆಲ್ಲ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ SMC ಕಂಪನಿಗಳು ಅಪ್ಲೈ ಮಾಡಬೇಕು ಅದಷ್ಟನ್ನೇ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಐ ಹ್ಯಾವ್ ಟು ಡಿಸ್ಕ್ಲೋಸ್ ಇನ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಇಸ್ ಇಟ್ ಓಕೆ? ಇಫ್ ಅನ್ ಕಂಪನಿ ಬಿಲಾಂಗ್ಸ್ ಟು SMC, then it should disclose the fact that it has complied with the accounting standard as applicable to SMC. SMC ಗೆ ಅಪ್ಲಿಕೇಬಲ್ ಆಗೋ ತರ ಮಾತ್ರ ನಾನು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಅಪ್ಲೈ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಐ ಹ್ಯಾವ್ ಟು ಡಿಸ್ಕ್ಲೋಸ್. ಓಕೆ, ನೆಕ್ಸ್ಟ್, if SMC in previous year but not in current year. ಈಗ ಫಾರ್ ಎಕ್ಸಾಂಪಲ್ 2024 ಅಲ್ಲಿ ನಾನು SMC ಆಗಿದ್ದೆ. ಯಾಕೆ ಅಂತ ಹೇಳಿದ್ರೆ ನನ್ನ ಟರ್ನ್ ಓವರ್ ಲೆಸ್ ದೆನ್ 250 crore ಇತ್ತು. ಈಗ 2025 ಅಲ್ಲಿ ಏನಾಗಿದ್ದೀನಿ? ನಾನು ನಾನ್ SMC ಆಗಿದ್ದೀನಿ. ಯಾಕೆ? ರೀಸನ್ ನನ್ನ ಟರ್ನ್ ಓವರ್ 250 crore ಎಬೋ ಇದೆ. ಇವಾಗ ನಾನು ಏನ್ ಮಾಡ್ಬೇಕು? ಸೊ 2024 ಅಲ್ಲಿ ನಾನು SMC ಅಂಡರ್ ಅಲ್ಲಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಿದ್ದೀನಿ. ಸೊ SMC ಗೆ ಯಾವ್ದಾರ ರಿಲ್ಯಾಕ್ಸೇಷನ್ ಬರುತ್ತೆ, ಎಕ್ಸೆಂಪ್ಷನ್ಸ್ ಬರುತ್ತೆ, ಅದನ್ನೆಲ್ಲ ಅವೈಲ್ ಮಾಡ್ಕೊಂಡಿದ್ದೀನಿ. ಓಕೆ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ನಾನು ಒಂದಷ್ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಫಾಲೋ ಮಾಡ್ಲಿಲ್ಲ. ಅದೇ ನಾನ್ SMC ಆಗಿದ್ದೀನಿ ಈ ವರ್ಷ ಅಷ್ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕೂಡ ಫಾಲೋ ಮಾಡ್ಬೇಕು, ರೈಟ್? ಸೊ ಈ ವರ್ಷ ಫಾಲೋ ಮಾಡ್ಬೇಕು ಅಂತ ಪ್ರೀವಿಯಸ್ ಇಯರ್ ನೀವು ರಿವೈಸ್ ಮಾಡ್ತೀರಾ, ಪ್ರೀವಿಯಸ್ ಇಯರ್ ಕೂಡ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಚೇಂಜ್ ಮಾಡ್ಬೇಕಾ? ನೋ. ಈ ವರ್ಷ ನಾವು SMC ಆಗಿರೋದು, ಸಾರಿ, ಈ ವರ್ಷ ನಾವು ನಾನ್ SMC ಆಗಿರೋದ್ರಿಂದ ಪ್ರೀವಿಯಸ್ ಇಯರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕೂಡ ರಿವೈಸ್ ಮಾಡ್ಬೇಕಾ, ನಾವು ಚೇಂಜ್ ಮಾಡ್ಬೇಕಾ? ಇದನ್ನು ಕೂಡ ಎಲ್ಲಾ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಅಪ್ಲೈ ಮಾಡ್ಬಿಟ್ಟು ಬರಿಬೇಕಾ? ನೋ. ಇಲ್ಲಿ ಹೇಳಿದ್ದಾರೆ ಅಡಿಷನಲ್ ರಿಕ್ವೈರ್ಮೆಂಟ್ ಅಲ್ಲಿ SMC ಇನ್ ಪ್ರೀವಿಯಸ್ ಇಯರ್ ಬಟ್ ನಾಟ್ ಇನ್ ಕರೆಂಟ್ ಇಯರ್. ಪ್ರೀವಿಯಸ್ ಫಿಗರ್ಸ್ ಆರ್ ನಾಟ್ ರಿಕ್ವೈರ್ಡ್ ಟು ರಿವೈಸ್. ಇನ್ನೊಂದ್ಸಲ ರಿವೈಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಇಸ್ ಇಟ್ ಓಕೆ? ಫೈನ್. SMC opts not to avail of the exemption relaxation available to an SMC in respect of any but not all the accounting standard. It should disclose the standards in respect of which it has availed the exemption or relaxation. Okay. ಈಗ ಎಷ್ಟು ಎಕ್ಸೆಂಪ್ಷನ್ ಇದೆ ನಮಗೆ SMC ಕಂಪನೀಸ್ಗೆ? See, 5 exemption ಇದೆ, right? 5 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ನಮ್ಗೆ ನಾಟ್ ಅಪ್ಲಿಕೇಬಿಲಿಟಿ ಇದೆ. ಈ 5 ಅಲ್ಲಿ ನಾನು 3 ಮಾತ್ರ ಎಕ್ಸೆಂಪ್ಷನ್ ತಗೊಂಡ್ರಿ. ಇನ್ ಟೂ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಯಾವ್ದು ಅದ್ರ ನನಗೆ ಅಪ್ಲೈ ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ ಅವಾಗ ಏನ್ ಮಾಡ್ಬೇಕು ನಾವು? ವಿ ಹ್ಯಾವ್ ಟು ಡಿಸ್ಕ್ಲೋಸ್ ಯಾವ್ದೆಲ್ಲ ನಾವು ಎಕ್ಸೆಂಪ್ಷನ್ ಅಂಡ್ ರಿಲ್ಯಾಕ್ಸೇಷನ್ ತಗೊಂಡಿದೀವಿ ಅದನ್ನ ಡಿಸ್ಕ್ಲೋಸ್ ಮಾಡ್ಬೇಕು ಅಂತ. ನಿಮ್ಗೆ ಮ್ಯಾಂಡೇಟರಿ, ನೀವು ಕಂಪಲ್ಸರಿ ಅದನ್ನ ಫಾಲೋ ಮಾಡ್ಲೇಬೇಡಿ. ನೀವು ಅಕೌಂಟಿಂಗ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ಬೇಕು, ಆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಹಾಕ್ಲೇಬೇಡಿ ಅಂತ ಇಲ್ಲ, ಹಾಕೋದು ಬೇಡ ಅಂತ ಹೇಳಿದ್ರೆ. ಈಗ ನಮ್ಗೆ ಇಷ್ಟಪಟ್ಟು ನಾವು ಹಾಕ್ತೇವೆ ಅಂದ್ರೆ ಹಾಕ್ಬೋದು, ಆದ್ರೆ ಯಾವ್ದೆಲ್ಲ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನೀವು ಎಕ್ಸೆಂಪ್ಷನ್ ಮಾಡಿದ್ರ ಅನ್ನೋದು ಜಸ್ಟ್ ಒಂದ್ಸರಿ ಡಿಸ್ಕ್ಲೋಸ್ ಮಾಡ್ಬಿಡಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಇದರಲ್ಲಿ. SMC opts not to avail the exemption or relaxation available to an SMC in respect of any but not all the accounting standard. 5 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಎಕ್ಸೆಂಪ್ಷನ್ ಅನ್ನ ನಾನು ಬಿಡ್ತಾ ಇಲ್ಲ. ಯಾವ್ದು ಬಿಡ್ತಾ ಇದೆ? 2 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಮಾತ್ರ ನನಗೆ ಫಾಲೋ ಮಾಡ್ಬೇಕಂತ ಅನಿಸ್ತಿದೆ. ಸೊ 2 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಫಾಲೋ ಮಾಡ್ತೀನಿ. 3 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಏನಿದೆ ಅದನ್ನ ಎಕ್ಸೆಂಪ್ಷನ್ ತಗೊಳ್ತಾ ಇದ್ದೀನಿ ಅಂತ ಅಂದಾಗ ಇಟ್ ಶುಡ್ ಬಿ ಡಿಸ್ಕ್ಲೋಸ್ ಸ್ಟ್ಯಾಂಡರ್ಡ್ಸ್ ಇನ್ ರೆಸ್ಪೆಕ್ಟ್ ಆಫ್ ವಿಚ್ ಇಟ್ has availed the exemption or relaxation. ಯಾವ್ದಕ್ಕೆ ಎಕ್ಸೆಂಪ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಗೆ ನೀವು ಅವಾಲ್ ಮಾಡ್ತಾ ಇದ್ರೆ ಅದನ್ನ ತೋರಿಸ್ಕೊಂಡ್ರೆ ಸಾಕು, ಅದನ್ನ ನೀವು ಡಿಸ್ಕ್ಲೋಸ್ ಮಾಡಿದ್ರೆ ಸಾಕು. ಓಕೆ, ನೆಕ್ಸ್ಟ್, if an SMC desires to disclose the information not required to disclosed pursuant to the exemption or relaxation available to the SMC, it should disclose that information in compliance with the relevant accounting standard. So ಇದರಲ್ಲಿ ನಾನು ಹೇಳಿದೆ 2 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಗಳಿಗೆ ಮಾತ್ರ ನನಗೆ ಅಪ್ಲೈ ಮಾಡ್ಬೇಕು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತ ಅನ್ಸುತ್ತೆ. ಇನ್ 3 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಏನಿದೆ ಅದನ್ನ ನಾನು ಅಪ್ಲೈ ಮಾಡುದಿಲ್ಲ ಅಂತ ಅಂದ್ಬಿಟ್ಟು ಹೇಳಿದೆ. ಸೊ ಈ 2 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಯಾವ್ದಲ್ಲ, ಲೈಕ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮತ್ತೆ ಇನ್ನೊಂದು ಯಾವ್ದು ಸೆಗ್ಮೆಂಟ್ ರಿಪೋರ್ಟಿಂಗ್.
ಓಕೆ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮತ್ತೆ ಸೆಗ್ಮೆಂಟ್ ರಿಪೋರ್ಟಿಂಗ್ ಅಪ್ಲೈ ಮಾಡಬೇಕು ಅಂತ ಅನ್ಸ್ತಾ ಇದೆ. ನನ್ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ನಾನು ಆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಪ್ಲೈ ಮಾಡಬೇಕು ಅಂತ ಅನ್ಸ್ತಾ ಇದೆ ಅಂತ ಹೇಳಿದ್ರೆ ಆಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಮಾಡಬೇಕು. ಆಸ್ ಪರ್ AS3, ಆಸ್ ಪರ್ AS 17 ಮಾಡಬೇಕು ಅಂತ. ಇಸ್ ಇಟ್ ಓಕೆ? ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದ್ದಾರೆ AS3 ದಟ್ ಇಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮತ್ತೆ ಸೆಗ್ಮೆಂಟ್ ರಿಪೋರ್ಟಿಂಗ್ ನೀವು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಇಲ್ಲ ನಮ್ಮ ಕಂಪನಿಗೆ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮತ್ತೆ ಸೆಗ್ಮೆಂಟ್ ರಿಪೋರ್ಟಿಂಗ್ ಪ್ರಿಪೇರ್ ಮಾಡ್ತೇವೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ವಿ. ಓಕೆ, ಪ್ರಿಪೇರ್ ಮಾಡೋದಿದ್ರೆ ನೀವು ಆಸ್ ಪರ್ AS ಮಾಡ್ಬೇಕು. ಹೇಗಿದ್ರು ನಮ್ಗೆ ಮ್ಯಾಂಡೇಟರಿ ಇಲ್ಲ ಅಲ್ವಾ, ಹೇಗ್ ಬೇಕೋ ಹಾಗೆ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮತ್ತೆ ಸೆಗ್ಮೆಂಟ್ ರಿಪೋರ್ಟಿಂಗ್ ಮಾಡೋಣ ಅಂತ ಅಂದ್ರೆ ಆಗತ್ತಾ? ನೀವು ಪ್ರಿಪೇರ್ ಮಾಡೋದು ಬೇಡ. ಇಫ್ ಇನ್ ಕೇಸ್ ನೀವು ಮಾಡ್ತಾ ಇದ್ದೀರಾ ಅಂತಂದ್ರೆ ಆಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಪ್ರಾವಿಷನ್ ಮಾಡಬೇಕು. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ಯಾವ ತರ ಪ್ರಾವಿಷನ್ ಇದೆ ಆ ತರನೇ ನೀವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮತ್ತೆ ಸೆಗ್ಮೆಂಟ್ ರಿಪೋರ್ಟಿಂಗ್ ನ ಮಾಡಬೇಕು. Is it okay? If an SMC desires to disclose the information not required to be disclosed pursuant to exemption or relaxation available to the SMC, it should disclose that information in compliance with relevant accounting standard. Accounting standard ಅಲ್ಲಿ ಏನ್ ಇರುತ್ತೆ ಅದನ್ನ ಕಂಪ್ಲೈ ಮಾಡಿದ್ರೆ ಡಿಸ್ಕ್ಲೋಸ್ what is that? Yeah, disclose ಮಾಡಬೇಕು ಅವರು ಅಂತ. Fine. The SMC may opt for availing certain exemption or relaxation from compliance with the requirement prescribed in accounting standard, provided that such a partial exemption or relaxation and disclosure should not be permitted to mislead any person or public. So SMC companies ಗಳಿಗೆ partial exemption disclosures ಇದೆ, right? ಒಂದಿಷ್ಟು accounting standard ಅಲ್ಲಿ partial disclosure exemptions ಇದೆ. Fine, I will show it. Okay, partial disclosure and exemptions ಇದೆ, right? So ಇದನ್ನ ಅವರು ಅವೇಲ್ ಮಾಡಬಹುದು. ಯಾವಾಗ ಅಂತ ಅಂದ್ರೆ ಪ್ರೊವೈಡೆಡ್ ದಟ್ ಸಚ್ ಪಾರ್ಷಿಯಲ್ ಎಕ್ಸೆಂಪ್ಷನ್ಸ್ ಆರ್ ಡಿಸ್ಕ್ಲೋಷರ್ಸ್ ಶುಡ್ ನಾಟ್ ಬಿ ಪರ್ಮಿಟೆಡ್ ಟು ಮಿಸ್ಲೀಡ್ ಎನಿ ಪರ್ಸನ್ಸ್ ಆರ್ ಪಬ್ಲಿಕ್. ಯಾರಿಗೂ ಕೂಡ ಮಿಸ್ಲೀಡ್ ಆಗೋ ರೀತಿ ಇರಬಾರ್ದು. ಅವಾಗ ಬೇಕಾದ್ರೆ ಅವರು ಪಾರ್ಷಿಯಲ್ ಎಕ್ಸೆಂಪ್ಷನ್ ಆರ್ ರಿಲ್ಯಾಕ್ಸೇಷನ್ ನ ಅವೇಲ್ ಮಾಡಬಹುದು. ಇಸ್ ಇಟ್ ಓಕೆ? ಯಾರಿಗೂ ಕೂಡ ಮಿಸ್ಲೀಡ್ ಆಗಬಾರ್ದು. ಇವರು ಕೊಡ್ತಾ ಇರುವಂತಹ ಪಾರ್ಷಿಯಲ್ ಎಕ್ಸೆಂಪ್ಷನ್ ರಿಲ್ಯಾಕ್ಸೇಷನ್ ಯಾರಿಗೂ ಕೂಡ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮಿಸ್ಲೀಡ್ ಆಗೋ ರೀತಿ ಇರಬಾರ್ದು. Fine. An existing company which was previously not SMC and subsequently becomes SMC, okay, shall not be qualified for exemption or relaxation in respect of accounting standard available to SMC until the company remains a SMC for 2 consecutive accounting period. For example, ಇಯರ್ 1 ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ನಾನ್ SMC ಆಗಿತ್ತು. ಈ ಕಂಪನಿ ಏನಾಗಿತ್ತು? ನಾನ್ SMC ಆಗಿತ್ತು. ಯಾವಾಗ ನಾನ್ SMC ಆಗುತ್ತೆ? ಪ್ರೆಸಿಡಿಂಗ್ ಅಕೌಂಟಿಂಗ್ ಇಯರ್ ಅಲ್ಲಿ 250 crore ಗಿಂತ ಜಾಸ್ತಿ ಟರ್ನ್ ಓವರ್ ಇದ್ರೆ ನಾನ್ SMC ಆಗುತ್ತೆ. ಸೊ ಪ್ರೀವಿಯಸ್ ಇಯರ್, ಸೊ ಇಯರ್ 0 ಅಲ್ಲಿ 250 crore ಗಿಂತ ಜಾಸ್ತಿ ಟರ್ನ್ ಓವರ್ ಇತ್ತು. ಅದಕ್ಕೋಸ್ಕರ ಇಯರ್ 1 ಅಲ್ಲಿ ನಾನ್ SMC ಆಯ್ತು. ಸೊ ನಾನ್ SMC ಆದ್ರೆ ನಮ್ಗೆ ಎಕ್ಸಂಪ್ಷನ್ ಇದೆಯಾ? ಎಲ್ಲಾ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕೂಡ ಫಾಲೋ ಮಾಡ್ಬೇಕು. ಆಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಫಾಲೋ ಮಾಡ್ಬೇಕು, ರೈಟ್? ಸೊ ಇಯರ್ 2 ಅಲ್ಲಿ ಏನಾಗುತ್ತೆ ಇವಾಗ ಅಂತ ಹೇಳಿದ್ರೆ SMC ಆಗುತ್ತೆ. ಏನಕ್ಕೆ SMC ಆಯ್ತು? ಇಯರ್ 1 ಅಲ್ಲಿ ಇಯರ್ 1 ದಟ್ ಇಸ್ ಪ್ರಿಸೀಡಿಂಗ್ ಅಕೌಂಟಿಂಗ್ ಇಯರ್ ಅಲ್ಲಿ ಟರ್ನ್ ಓವರ್ ಏನಿದೆ ಲೆಸ್ ದನ್ 250 crore ಇದೆ. ಸೊ ಅದಕ್ಕೋಸ್ಕರ SMC ಇಯರ್ 2 ಅಲ್ಲಿ SMC ಆಯ್ತು. ಆದ್ರೂ ಕೂಡ ನಾವು ಎಕ್ಸಂಪ್ಷನ್ ಅವೈಲ್ ಮಾಡ್ತೇವಾ? ನೋ, ಎಕ್ಸಂಪ್ಷನ್ ಅವೈಲ್ ಮಾಡುದಿಲ್ಲ. ಬಿಕಾಸ್ ಇಲ್ಲಿ ನಮಗೆ ಅಡಿಷನಲ್ ರಿಕ್ವೈರ್ಮೆಂಟ್ ಅಲ್ಲಿ ಹೇಳಿದ್ದಾರೆ company remains a SMC for 2 consecutive accounting period. Exemptions or relaxation in respect of accounting standard available to a SMC ಯಾವಾಗ ಅವೈಲೇಬಲ್ ಆಗುತ್ತೆ ಅಂತ ಹೇಳಿದ್ರೆ ಆ ಕಂಪನಿ 2 ಕಾನ್ಸಿಕ್ಯೂಟಿವ್ ಅಕೌಂಟಿಂಗ್ ಪೀರಿಯಡ್ ತನಕ SMC ಆಗಿ ಇರಬೇಕು, ಅವಾಗ ಮಾತ್ರ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಈ ಇಯರ್ ಅಲ್ಲಿ ಎಲ್ಲಾ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕೂಡ ಅಪ್ಲೈ ಮಾಡಬೇಕು. ಸೊ ಇಯರ್ 3 ಅಲ್ಲೂ ಕೂಡ SMC ಆಗಿದೆ. ಏನಕ್ಕೆ SMC ಆಗಿದೆ? ಇಯರ್ 2 ಅಲ್ಲಿ ಟರ್ನ್ ಓವರ್ ಲೆಸ್ ದನ್ 250 crore ಇದೆ. ಸೊ ಅದಕ್ಕೋಸ್ಕರ ಈ ಇಯರ್ ಕೂಡ SMC ನೇ ಆಗಿದೆ. ಓಕೆ, SMC ನೇ ಆಗಿದೆ. ಈಗ ಈ ಇಯರ್ ಅಲ್ಲಿ ಏನಾಗುತ್ತೆ? ಸ್ವಲ್ಪ ಎಕ್ಸೆಂಪ್ಷನ್ ಇರುತ್ತೆ. Is it okay? Did you understand? 2 consecutive years ತನಕ ಕೂಡ ನಾವು ವೇಟ್ ಮಾಡಬೇಕು. ಅದಾದ್ಮೇಲೆ ಅವಾಗ್ಲೂ ಕೂಡ SMC ಆಗಿ ಇದ್ರೆ, SMC ಕ್ರೈಟೀರಿಯಾ ಅಂಡರ್ ಅಲ್ಲೇ ಇದ್ರೆ 3rd ಇಯರ್ ನಾವ್ ಏನ್ ಮಾಡಬಹುದು? SMC ಗೆ ಇರುವಂತಹ ಎಕ್ಸೆಂಪ್ಷನ್ ನ
ಅವೈಲ್ ಮಾಡ್ಕೊಳ್ಬಹುದು. ಅದನ್ನೇ ಹೇಳಿರೋದು ಇಲ್ಲಿ. an existing company which was previously not a SMC, previously SMC ಆಗಿರ್ಲಿಲ್ಲ and subsequently becomes SMC, ಆಮೇಲೆ SMC ಆಗ್ತಾ ಹೋಯ್ತು, shall not be qualified for exemption. ಅವಾಗ ಅವ್ರಿಗೆ exemption ಸಿಗುತ್ತಾ? No, exemption ಸಿಗೋದಿಲ್ಲ ಅವ್ರಿಗೆ. Exemption or relaxation in respect of accounting standard available to SMC until ಎಲ್ಲಿ ತನಕ company remains SMC for 2 consecutive years, 2 ವರ್ಷದ ತನಕ ಕೂಡ ಅವರು SMC ಆಗಿಯೇ ಇರಬೇಕು, ಆವಾಗ ಅವರಿಗೆ exemption ಬರುತ್ತೆ. Is it okay? So this is about the additional requirement. ಅದೇ MSME ಗೆ, ಸೊ ನಾನ್ ಕಾರ್ಪೊರೇಟ್ ಎಂಟಿಟೀಸ್ ಗೆ ಇದೇ ಅಡಿಷನಲ್ ರಿಕ್ವೈರ್ಮೆಂಟ್ ಇರೋದು. ಬಟ್ MSME ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲೆಲ್ಲಿ SMC ಅಂತ ಇದೆ ಅದಕ್ಕೆಲ್ಲ ನಾವು MSME ಅಂತ ಅಂದ್ಬಿಟ್ಟು ಹಾಕೋತೀವಿ ಅಷ್ಟೇ. ಓಕೆ, ನೆಕ್ಸ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಯಾವ್ದೆಲ್ಲ ಇದೆ ಅಂತ ಅಂದ್ಬಿಟ್ಟು ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ರೆ, ಸೊ ಅದನ್ನ ನಾನು ಇಲ್ಲಿ ಒಂದು ಲಿಸ್ಟ್ ಮಾಡ್ಬಿಟ್ಟು ಬರೆದಿದ್ದೇನೆ. ಒಂದ್ಸಲ ಓದ್ಬಿಡೋಣ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಯಾವ್ದಿದೆ ಅಂತ ಅಂದ್ಬಿಟ್ಟು. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 1, ಡಿಸ್ಕ್ಲೋಜರ್ ಆಫ್ ಅಕೌಂಟಿಂಗ್ ಪಾಲಿಸೀಸ್. ಯಾವ್ದೆಲ್ಲ ಅಕೌಂಟಿಂಗ್ ಪಾಲಿಸೀಸ್ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಡಿಸ್ಕ್ಲೋಸ್ ಮಾಡ್ಬೇಕು, ಜಸ್ಟ್ ಡಿಸ್ಕ್ಲೋಸ್ ಮಾಡುದು ಅಷ್ಟೇ, ಪ್ರೆಸೆಂಟ್ ಮಾಡುದಲ್ಲ. ಇದು ನಾನು ಫಸ್ಟ್ ಚಾಪ್ಟರ್ ಮಾಡ್ಬೇಕಾದ್ರೆ ಹೇಳಿದ್ದೆ. ಡಿಸ್ಕ್ಲೋಜರ್ ಯಾವ್ದೆಲ್ಲ ಪಾಲಿಸೀಸ್ ಗಳನ್ನ ಡಿಸ್ಕ್ಲೋಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ಹೇಳಿದ್ರೆ ಅಷ್ಟನ್ನ ಡಿಸ್ಕ್ಲೋಸ್ ಮಾಡಿದ್ರೆ ಸಾಕು. ಓಕೆ, ನೆಕ್ಸ್ಟ್ AS2, ದಟ್ ಇಸ್ ವ್ಯಾಲ್ಯೂಯೇಷನ್ ಆಫ್ ಇನ್ವೆಂಟರಿ. ಇನ್ವೆಂಟರಿನ ವ್ಯಾಲ್ಯೂಯೇಷನ್ ಮಾಡೋದು ಹೇಗೆ? ಇನ್ವೆಂಟರಿ ರಿಲೇಟೆಡ್ ಪ್ರೊವಿಷನ್ಸ್ ನಮ್ಗೆ ಎಲ್ಲಿ ಸಿಗುತ್ತೆ? AS2 ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ AS3, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನೀವು ಪ್ರಿಪೇರ್ ಮಾಡಬೇಕು ಅಂತಂದ್ರೆ ಅದ್ರ ಪ್ರೊವಿಷನ್ ನಮ್ಗೆ, ಅದ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಮ್ಗೆ ಎಲ್ಲಿ ಸಿಗುತ್ತೆ? AS3 ಅಲ್ಲಿ ಸಿಗುತ್ತೆ. ಕಂಟಿಂಜೆನ್ಸಿ ಅಂಡ್ ಈವೆಂಟ್ಸ್ ಅಕರಿಂಗ್ ಆಫ್ಟರ್ ದ ಬ್ಯಾಲೆನ್ಸ್ ಶೀಟ್ ಡೇಟ್. ಸೊ ಬ್ಯಾಲೆನ್ಸ್ ಶೀಟ್ ಡೇಟ್ ಅಂದ್ರೆ ಏನು? 1/4/2025 to 31/3/2026, ರೈಟ್? ಸೊ 31st 2026 ಆದ್ಮೇಲೆ ಏನಾದ್ರು ಟ್ರಾನ್ಸಾಕ್ಷನ್ ಆದ್ರೆ ಅದನ್ನ ನಾವು ಏನಂತ ಕರಿತೀವಿ? ಕಂಟಿಂಜೆನ್ಸಿ ಅಂಡ್ ಈವೆಂಟ್ಸ್ ಅಕರಿಂಗ್ ಆಫ್ಟರ್ ದ ಬ್ಯಾಲೆನ್ಸ್ ಶೀಟ್ ಡೇಟ್. ಆಫ್ಟರ್ ದ ಬ್ಯಾಲೆನ್ಸ್ ಶೀಟ್ ಡೇಟ್ ಒಂದಿಷ್ಟು ಟ್ರಾನ್ಸಾಕ್ಷನ್ ಆದ್ರೆ ಅಂತಹ ಟ್ರಾನ್ಸಾಕ್ಷನ್ ಗಳಿಗೆ ನಾವು ಆಸ್ ಪರ್ AS4 ಹ್ಯಾಂಡಲ್ ಮಾಡ್ತೇವೆ. ಓಕೆ, AS4 ಅಲ್ಲಿ ಯಾವ ರೀತಿ ಪ್ರಾವಿಷನ್ ಇದೆ ಅದ್ರ ಪ್ರಕಾರ ಹ್ಯಾಂಡಲ್ ಮಾಡ್ತೇವೆ. ನೆಕ್ಸ್ಟ್ AS5, ದಟ್ ಇಸ್ ನೆಟ್ ಪ್ರಾಫಿಟ್ ಆರ್ ಲಾಸ್ ಫಾರ್ ದ ಪೀರಿಯಡ್, for the prior period items and changes in accounting policies. Profit and loss ಬಗ್ಗೆ ಹೇಳಿದ್ದಾರೆ. ಈ ಪೀರಿಯಡ್ ಇನ ಪ್ರಾಫಿಟ್ ಅಂಡ್ ಲಾಸಸ್, ಮತ್ತೆ ಹಿಂದಿನ ವರ್ಷದ ಪ್ರಾಫಿಟ್ ಅಂಡ್ ಲಾಸಸ್ ಬಗ್ಗೆ, ಮತ್ತೆ ಚೇಂಜಸ್ ಇನ್ ಅಕೌಂಟಿಂಗ್ ಪಾಲಿಸೀಸ್ ನ ಚೇಂಜಸ್ ಮಾಡಿದ್ರೆ ಏನು, ಇವಿಷ್ಟು ರಿಲೇಟೆಡ್ ನಮಗೆ ಪ್ರಾವಿಷನ್ ಯಾವ್ದ್ರಲ್ಲಿ ಸಿಗುತ್ತೆ? AS5 ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ಸ್ ನ ಇಟ್ಕೊಂಡಿದ್ರೆ ಯಾವ ರೀತಿ ಪ್ರಾವಿಷನ್ ನಾವು ಯೂಸ್ ಮಾಡಬೇಕು? AS7 ಅಲ್ಲಿ ಏನ್ ಹೇಳಿದ್ರೆ ಅದ್ರ ಪ್ರಕಾರನೇ ಹೋಗ್ಬೇಕು. ನೆಕ್ಸ್ಟ್ ರೆವೆನ್ಯೂ ರೆಕಗ್ನಿಷನ್. ನಮ್ಮ ಕಂಪನಿಯಲ್ಲಿ ಎಷ್ಟು ರೆವೆನ್ಯೂ ಆಗಿದೆ? ದಟ್ ವಾಸ್ ಸೇಲ್ಸ್, ರೈಟ್? ಎಷ್ಟು ರೆವೆನ್ಯೂ ಆಗಿದೆ ಅಂತ ಅಂದ್ಬಿಟ್ಟು ನೋಡೋದಾದ್ರೆ ನಾವು ಯಾವ್ದ್ರ ಪ್ರಕಾರ ನೋಡ್ತೇವೆ? AS9 ಪ್ರಕಾರ ನೋಡ್ತೇವೆ. ನೆಕ್ಸ್ಟ್ ಪ್ರಾಪರ್ಟಿ, ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಎಲ್ಲಿರೋದು? ಇದು ಅಸೆಟ್ ಸೈಡ್ ಅಲ್ಲಿ ಇರುತ್ತೆ, ರೈಟ್? ಸೊ ಇದ್ರ ರಿಲೇಟೆಡ್ ಪ್ರಾಪರ್ಟಿ, ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಮೌಂಟ್ ನಾವು ಬರಿಬೇಕು ಅಂತ ಅಂದ್ರೆ ಯಾವ ರೀತಿ ಬರಬೇಕು, ಎಷ್ಟು ಅಮೌಂಟ್ ಗೆ ಬರಿಬೇಕು ಅನ್ನೋದಕ್ಕೆ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಪ್ರಾಪರ್ಟಿ, ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ನ ಯಾವ ರೀತಿ ರೆಕಾಗ್ನೈಸ್ ಮಾಡಬೇಕು ಅನ್ನುವಂಥದ್ದಕ್ಕೂ ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದೆಲ್ಲ ಯಾವ್ದ್ರಲ್ಲಿ ನಮಗೆ ಗೊತ್ತಾಗುತ್ತೆ? AS10 ನಲ್ಲಿ ಗೊತ್ತಾಗುತ್ತೆ ಪ್ರಾಪರ್ಟಿ, ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ನ ಹೇಗೆ ಬರಬೇಕು ಅಂತ. ನೆಕ್ಸ್ಟ್ AS11, ದ ಎಫೆಕ್ಟ್ ಆಫ್ ಚೇಂಜಸ್ ಇನ್ ಫಾರಿನ್ ಎಕ್ಸ್ಚೇಂಜ್ ರೇಟ್. ಫಾರಿನ್ ಎಕ್ಸ್ಚೇಂಜ್ ರೇಟ್ ಚೇಂಜ್ ಆಗ್ತಾ ಇರುತ್ತೆ, ರೈಟ್? ಸೊ ಅದರ ಎಫೆಕ್ಟ್ ಏನಿದೆ? ಸೊ ಫಾರಿನ್ ಎಕ್ಸ್ಚೇಂಜ್ ರೇಟ್ ಚೇಂಜ್ ಆಗೋದ್ರಿಂದ ಒಂದಿಷ್ಟು ಎಫೆಕ್ಟ್ ಆಗುತ್ತೆ ಇನ್ ಕೇಸ್ ನಾವು ಫಾರಿನ್ ಎಕ್ಸ್ಚೇಂಜ್ ಬಿಸ್ನೆಸ್ ನ ಮಾಡ್ತಾ ಇದ್ರೆ. ಸೊ ಅವಾಗ ನಮಗೆ ಒಂದಿಷ್ಟು ಪ್ರಾವಿಷನ್ಸ್ ಬೇಕಾಗಿದೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್. ಅದನ್ನ ಯಾರು ಕೊಟ್ಟಿದ್ದಾರೆ? ನಮಗೆ AS11 ಕೊಟ್ಟಿದ್ದಾರೆ. ನೆಕ್ಸ್ಟ್ AS12, ದಟ್ ಇಸ್ ಅಕೌಂಟಿಂಗ್ ಫಾರ್ ಗವರ್ಮೆಂಟ್ ಗ್ರಾಂಟ್ಸ್. ಗವರ್ಮೆಂಟ್ ಗ್ರಾಂಟ್ ಕೊಡುತ್ತೆ, ರೈಟ್? ಆ ಗ್ರಾಂಟ್ ನಾವು ಹೇಗೆ ತೋರಿಸ್ಕೊಡುದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ? ಅದು ನಮಗೆ AS12 ಹೇಳ್ಕೊಡುತ್ತೆ. AS13, ಅಕೌಂಟಿಂಗ್ ಫಾರ್ ಇನ್ವೆಸ್ಟ್ಮೆಂಟ್ಸ್. ನಾವು ನಮ್ಮ ಕಂಪನಿ ಏನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದೆ ಅದನ್ನ ನಾವು ಹೇಗೆ ಅಕೌಂಟಿಂಗ್ ನಲ್ಲಿ ತೋರಿಸ್ಕೊಳ್ತೇವೆ, ಅದನ್ನ ನಮಗೆ AS13 ಹೇಳ್ಕೊಡುತ್ತೆ. ನೆಕ್ಸ್ಟ್ ಅಕೌಂಟಿಂಗ್ ಫಾರ್ ಅಮಾಲ್ಗಮೇಷನ್ ಆಗ್ತದೆ. 2 ಕಂಪನೀಸ್ ಸೇರಿ ಒಂದೇ ಕಂಪನಿ ಆಗ್ತದೆ. ಸೊ ಅಮಾಲ್ಗಮೇಷನ್ ಆಗ್ತಾ ಇದೆ ಅಂತ ಅಂದ್ರೆ ಏನೆಲ್ಲ ಪ್ರಾವಿಷನ್ಸ್ ಇದೆ ಅದು AS14 ಹೇಳ್ಕೊಡುತ್ತೆ. ಎಂಪ್ಲಾಯಿ ಬೆನಿಫಿಟ್ಸ್ ಲೈಕ್ ಸ್ಯಾಲರಿ, ಪರ್ಕ್ವಿಸಿಟ್ಸ್, ಏನೆಲ್ಲ ಬೆನಿಫಿಟ್ಸ್ ಕೊಡ್ತೀರಾ ಅದನ್ನ ನಾವು ಯಾವ ತರ ಅಕೌಂಟ್ ಅಲ್ಲಿ ಮೇಂಟೈನ್ ಮಾಡುದು, ಸೊ ಅದನ್ನ ನಮಗೆ AS15 ಹೇಳ್ಕೊಡುತ್ತೆ. ನೆಕ್ಸ್ಟ್ ಬಾರೋಯಿಂಗ್ ಕಾಸ್ಟ್, ದಟ್ ಇಸ್ ಲೋನ್ ತಗೊಳ್ಬೇಕಾದ್ರೆ ಏನೆಲ್ಲ ಪ್ರಾವಿಷನ್ ಇದೆ ಅದನ್ನ ನಾವು ಹೇಗೆ ಎಂಟ್ರಿ ಮಾಡುದು ಅನ್ನೋದನ್ನ AS16 ಹೇಳ್ಕೊಡುತ್ತೆ. ಸೆಗ್ಮೆಂಟ್ ರಿಪೋರ್ಟಿಂಗ್ ಅದು ಕೂಡ ನೆಕ್ಸ್ಟ್ ಚಾಪ್ಟರ್ಸ್ ಅಲ್ಲಿ ಬರುತ್ತೆ, ಅವಾಗ ಗೊತ್ತಾಗುತ್ತೆ. ಜಸ್ಟ್ ಒಂದ್ಸಲ ಹೇಳಿ ಬಿಡ್ತಾನೆ ಯಾವ್ದೆಲ್ಲ ಇದೆ ಅಂತ. AS17 ಸೆಗ್ಮೆಂಟ್ ರಿಪೋರ್ಟಿಂಗ್, AS18 ರಿಲೇಟೆಡ್ ಪಾರ್ಟಿ ಡಿಸ್ಕ್ಲೋಜರ್ಸ್, AS19
lease years, AS20 earning per share, AS21 consolidated financial statement, AS22 accounting for taxes on income, AS23 accounting for investment in associates in consolidated financial statement, AS24 discontinue operation, AS25 interim financial reporting, AS26 intangible assets, AS27 financial reporting of interest in joint venture, AS28 impairment of assets, AS29 provision contingent liabilities and contingent assets. So ಇದಿಷ್ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕೂಡ ನಾವು ನೆಕ್ಸ್ಟ್ 4th ಚಾಪ್ಟರ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇದಿಷ್ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ರಿಲೇಟೆಡ್ ಪ್ರೊವಿಷನ್ಸ್ ನ ಕೂಡ ನಾವು ಓದ್ತೇವೆ. ಅವಾಗಲೇ ಎಲ್ಲಾದ್ರ ಬಗ್ಗೆನೂ ಕೂಡ ಬ್ರೀಫ್ ಆಗಿ ತಿಳ್ಕೊಳ್ಳೋಣ. ಇಸ್ ಇಟ್ ಓಕೆ? ಇಷ್ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇದೆ. ಎಷ್ಟಿದೆ? 29. ಬಟ್ ಅದರಲ್ಲಿ ಯಾವ್ದು 2 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳಿದೆ. ಯಾವ್ದು AS8 ಒಂದು, ಆಫ್ಟರ್ ದಟ್ AS6 ಒಂದನ್ನ ಡಿಲೀಟ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಟೋಟಲ್ ಆಗಿ ಎಷ್ಟಿದೆ? 27 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇದೆ. Is it okay? This is all about the applicability of accounting standard. Thank you for watching, guys.